అన్నిటికీ నేనవసరమని చెబుతుంది ఈ భూమిపై అందరికీ ఉపయోగపడింది. దేవుడు చెప్పక సంద్రమాయలు చేసింది, యేసు మాటకు మిక్కిలి నిమ్మళమైపోయింది. శబ్దమే చేస్తుంది, వచ్చానని ముందే తెలుపుతుంది. సంచారం చేస్తుంది, సర్వలోకమంతా తిరుగుతుంది. దైవ ఇష్టమే గాలికి ముందు తెలుసునా, దైవ చిత్తమే ఇష్టమని నెరవేర్చునని తెలుసునా. నీ జీవితాన్ని మార్చుకునే అవకాశాన్ని నీకు ఇస్తున్నా. మనం ఏం చేయబోతున్నాం? లోకాన్ని మార్చబోతున్నాం. పాపిని రక్షించుటకు నలుదిక్కులకు వెళతాడు క్రైస్తవుడు అని. దేవుని ఇష్టం ఎక్కడ ఉంటే అటువైపు వెళతాడు తనలాగే అని. తన పని కొరకు వేగముగా వెళతాడు, రాత్రనక పగలనక తిరుగుతూ ఉంటాడు. నమ్మకపోతే శిక్షుందని చెబుతాడు, నమ్మిన వారికి యేసే రక్షకుడంటాడు. దేవుడు చెప్పిన మాటను ప్రకటిస్తుంటాడు, కనిపించని మాటకు శబ్దం వినిపిస్తూ ఉంటాడు. శబ్దమే చేస్తుంది, వచ్చానని ముందే తెలుపుతుంది. సంచారం చేస్తుంది, సర్వలోక ಈ ಒಂದು ಗೃಹ ಕೂಡಿಕೆ ಪ್ರಾರ್ಥನೆಗೆ ಬಂದಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು ಪ್ರಿಯರೇ. ನಾವೀಗ ಈ ಒಂದು ಗೃಹ ಕೂಡಿಕೆಯಲ್ಲಿ ಆತ್ಮೀಯವಾಗಿ ಬಲಗೊಳ್ಳೋದಕ್ಕೋಸ್ಕರ ದೈವಗ್ರಂಥದಲ್ಲಿ ಹೇಳಲ್ಪಟ್ಟ ವಾಕ್ಯದ ಮೂಲಕ ನಾವು ಸ್ವಲ್ಪ ಅಂಶಗಳನ್ನ ಕಲಿಯೋಣ. ಅಂಶದ ಹೆಸರು ಮನಸ್ಸು ಎಂಬ ಆಯುಧ. ಮನಸ್ಸು ಎಂಬ ಆಯುಧ. ಆಯುಧ ಅಂದ್ರೆ ನಾವು ಸೇಫ್ಟಿಗೆ ಏನಾದ್ರು ಒಂದು ಇಟ್ಕೊಳ್ತೀವಿ ಗೊತ್ತಾ. ಒಂದು ಕಾಲದಲ್ಲಿ ಯುದ್ಧಗಳು ನಡೆಯುವಂತ ಕಾಲದಲ್ಲಿ ರಾಜರಾಗ್ಲಿ ಭಟರಾಗ್ಲಿ ಆಯುಧಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಡಿಫ್ರೆಂಟ್ ಆಯುಧಗಳು ಇರುತ್ತೆ. ನಮ್ಮ ಸೇಫ್ಟಿಗೆ ಇಟ್ಕೊಳ್ಳುವಂಥದ್ದು ಬೇರೆ, ಇನ್ನೊಬ್ಬರನ್ನ ನಾವು ಅಟ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಆಯುಧಗಳು ಬೇರೆ. ಸೊ ರಕರಕಾಲ ಆಯುಧ ಉಂಟಾರು. ಈ ಮನಸ್ಸು ಎಂಬ ಆಯುಧ ಅಂದ್ರೆ ಏನು? ಆಯುಧಗಳಲ್ಲಿ ಗುರಾಣಿ ಅಂತ ಒಂದಿದೆ. ಅದು ಯಾರಾದ್ರೂ ನಮ್ಮನ್ನ ಅಟ್ಯಾಕ್ ಮಾಡಕ್ ಬಂದಾಗ ಅಡ್ಡ ಹಿಡಿಯೋದಕ್ಕೆ ಉಪಯೋಗಿಸ್ತೀವಿ ನಾವು. ಆಮೇಲೆ ಕವಚ ಅಂತ ಬರುತ್ತೆ. ಯಾರಾದ್ರೂ ನಮ್ಮನ್ನ ಹಿಟ್ ಮಾಡಕ್ ಬಂದಾಗ ಆ ಕವಚ ನಮ್ಮನ್ನ ಕಾಪಾಡುತ್ತೆ. ಇವಾಗೆಲ್ಲ ನಾವು ಸೇಫ್ಟಿ ಜಾಕೆಟ್ಸ್ ಅಂತ ಕರಿತೀವಿ, ಅಥವಾ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಅಂತ ಕರಿತೀವಿ ಈ ಕಾಲದಲ್ಲಿ. ಮತ್ತೆ ಮನಸ್ಸು ಎಂಬ ಒಂದು ಅಂಶ ಇದೆಯಲ್ಲ, ಅದಕ್ಕೆ ಹೇಗೆ ಆಯುಧ, ಅದನ್ನು ನಾವು ದೈವಗ್ರಂಥದ ಮೂಲಕ ನಾವು ತಿಳ್ಕೊಳ್ಳೋಣ. ಮನಸ್ಸು ಅಂದ್ರೆ ಅದಕ್ಕೆ ಸಮಾನಾರ್ಥಕ ಪದಗಳು ಬೇರೆ 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 ಇದೆ. ಮನಸ್ಸು, ಹೃದಯ, ಅಂತರಂಗ, ಆಲೋಚನೆ,
ಮತ್ತೆ ಇನ್ನು ಸುಮಾರಿದೆ. ನಮ್ಮ ಮೈಂಡೇ, ನಮ್ಮ ಯೋಚನೆ ಲಹರಿಗಳೇ ನಮ್ಮ ಮನಸ್ಸು. ಮನಸ್ಸು ಹೋದ ತಕ್ಷಣ ನಮ್ಮ ಕೈ ಆಟೋಮೆಟಿಕ್ ಎಲ್ಲ ಹೋಗುತ್ತೆ, ಇಲ್ಲಿ ಹೃದಯ ಹತ್ರ ಹೋಗುತ್ತೆ. ಬಟ್ ಈ ಹೃದಯದ ಕೆಲಸ ಏನು? ಹಾರ್ಟ್ ಅಂತ ಕರಿತೀವಲ್ಲ, ಅದು ರಕ್ತನ ಪಂಪ್ ಮಾಡೋಂಥ ಕೆಲಸ. ಬಟ್ ಆ ಹೃದಯದಲ್ಲಿ ಯೋಚನೆ ಬರೋದಿಲ್ಲ. ಯೋಚನೆ ಎಲ್ಲ ಎಲ್ಲಿ ಬರುತ್ತೆ? ನಮ್ಮ ಮೈಂಡ್, ಮೆದುಳು ಅಂತಾರೆ, ಮೆದುಟ. ಸೊ ಇಲ್ಲಿ ಯೋಚನೆಗಳು, ಯೋಚನಾ ಲಹರಿಗಳು, ಭಾವನೆಗಳು, ಹೃದಯಾತ್ಮಕ ಮಾತುಗಳು, ಅಂತರಂಗದ ಮಾತುಗಳು ಎಲ್ಲ ಉತ್ಪತ್ತಿಯಾಗದೆ ಈ ಮೆದುಳು ಅನ್ನೋ ಒಂದು ಅಂಶದಲ್ಲಿ. ಆಲೋಚನೆ ಆಗಲಿ, ಈ ಒಂದು ಮನಸ್ಸನ್ನ ಹೇಗೆ ನಾವು ಆಯುಧವಾಗಿ ಇಟ್ಕೊಳ್ಳೋದು, ಹೇಗೆ ನಾವು ಸೇಫಾಗಿ ಕಾಪಾಡಿಕೊಳ್ಳೋದು, ಯಾವ ವಿಷಯಕ್ಕೆ ನಾವು ಮನಸ್ಸನ್ನ ಯಾವ್ಯಾವ ಸಂದರ್ಭದಲ್ಲಿ, ಆ ವೇಳೆಯಲ್ಲಿ ಅದನ್ನು ಹೇಗೆ ನಾವು ಕಾಠಿಣ್ಯ ಮಾಡ್ಕೊಳ್ಳೋದು, ಹೆಂಗೆ ನಿಯಂತ್ರಣ ಮಾಡ್ಕೊಳ್ಳೋದು ಅನ್ನೋದು ನಾವು ಕಲಿಯೋಣ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು, ಒಂದೊಂದು ಸ್ಟೆಪ್ ನಾವೇನು ಇಡ್ತೀವಿ, ಏನೇನು ಯೋಚನೆ ಮಾಡ್ತೀವಿ, ಎಲ್ಲ ನಮ್ಮ ಹೃದಯದಿಂದಾನೇ ಬರುತ್ತೆ. ಹೃದಯ ಅಂದ್ರೆ ನಾನು ಯಾವಾಗಲೂ ಹೇಳಿದೆ ತಲೆ. ಸೊ ಆ ಒಂದು ಯೋಚನಾ ಲಹರಿಗಳು ಸರಿಯೋ ಸರಿಯಲ್ವೋ ಅನ್ನೋ ಆ ತಿಳುವಳಿಕೆ, ಆ ಜ್ಞಾನ ನಮಗೆ ಎಲ್ಲಿಂದ ಬರ್ತಾ ಇದೆ? ಆ ಪವಿತ್ರಾತ್ಮ ಪ್ರೇರಣೆಯಿಂದ ನಮ್ಗೆ ಬರ್ತಾ ಇರುತ್ತೆ. ಕ್ರೈಸ್ತರಾದವ್ರಿಗೆ ಇದು ತಪ್ಪು ಅಂತ ಗೊತ್ತಾಗಿದ ತಕ್ಷಣ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ. ಬಟ್ ಒಂದೊಂದ್ಸಲ ಕಂಟ್ರೋಲ್ ಮಾಡೋಕ್ಕಾಗದೆ, ಅವಾಯ್ಡ್ ಮಾಡೋದಕ್ಕಾಗದೆ ಆ ತಪ್ಪುಗಳನ್ನ ಕೂಡ. ಹಾಗೆ ನಾವು ಎಚ್ಚರವಾಗಿದ್ದು ಈ ಒಂದು ಕತ್ತಿಯಿಂದ ನಾವು ಬಲಗೊಂಡು ಹೃದಯನ ಯಾವ್ಯಾವ ಸಂದರ್ಭಕ್ಕೆ, ಯಾವ್ಯಾವ ವೇಳೆಗೆ ತಕ್ಕಂತೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಾಗ್ಲಿ, ಕಾಠಿಣ್ಯ ಮಾಡ್ಕೊಳ್ಳೋದಾಗ್ಲಿ, ಹಗುರ ಮಾಡ್ಕೊಳ್ಳೋದಾಗ್ಲಿ ನಾವು ಕಲಿಬೇಕಾಗುತ್ತೆ ಪರಿಹಾರ. ಈ ಹೃದಯದಲ್ಲಿ ಇನ್ನೊಂದು ವಿಷಯ ಇದೆ, ದುಃಖ ಆದಾಗ ಆ ಹೃದಯನ ನಾವು ಹೇಗೆ ಕಂಟ್ರೋಲ್ ಮಾಡೋದು, ಸಂತೋಷ ಆದಾಗ ಆ ಹೃದಯನ, ಆ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡೋದು, ಕೋಪ ಬಂದಾಗ, ಈಗೋ ಬಂದಾಗ. ಈಗೋ ಅನ್ನೋದು ಎಲ್ಲರಿಗೂ ಇರುತ್ತೆ, ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ದುಷ್ಟ ಕಾಯ್ತಾ ಇರ್ತಾನೆ ಅಂತ ಸುಮಾರು ಸಲ ಹೇಳಿದ್ದೀವಿ ನಾವು. ಈ ಹೊಟ್ಟೆ ಕಿಚ್ಚು, ಈಗೋ, ಜಗಳ, ಆತುರದಲ್ಲಿ ಮಾತುಗಳು ಬಿಟ್ಬಿಡೋದು. ಸೊ ನಮ್ಮ ನಾಲಿಗೆ ಎಂಬ ಆ ಅಂಗನ ಕಂಟ್ರೋಲ್ ಇಟ್ಕೊಳ್ಳೋದು ಕೂಡ ಆ ಮನಸ್ಸು ಕೈಲೇ ಇದೆ. ಯಾಕಂದ್ರೆ ನಾವು ಕ್ರೈಸ್ತರಾಗಿ ಒಂದು ಕಾಲದಲ್ಲಿ ಬಿಡಿ ನಾವು ಅನ್ಯರಾಗಿದ್ವಿ, ಅನ್ಯರಲ್ಲಿ ಅನ್ಯರಾಗಿದ್ದು, ಅನ್ಯರ ಜೊತೆ ಅನ್ಯರಾಗಿ ನಾವು ಬದುಕ್ತಾ ಇದ್ವಿ. ಎಲ್ಲರೂ ಮಾಡ್ತಿದ್ದಾರೆ, ನಾವೇನು ಸ್ಪೆಷಲ್, ನಾವು ಮಾಡೋಣ ಅನ್ನೋ ರೀತಿ ಇದ್ವಿ. ಇವತ್ತು ನೋಡಿ, ಇವತ್ತಿನ ಗೃಹ ಕೂಡಿಕೆ ನಮ್ಮ ಸಹೋದರ ರವಿಯವ್ರ ಕಡೆಯಿಂದ. ರವಿಯವರು ಕೂಡ ಅನ್ಯ ಜನಾಂಗಕ್ಕೆ ಸೇರ್ತವ್ರು, ನಿಮ್ಗೆ ಗೊತ್ತು. ನೋಡಿ, ಎಲ್ಲಿ ಅವ್ರು ಇರೋದು? ವರ್ತೂರ್ ಹತ್ರ ಮಾರತ್ತಳ್ಳಿ ದಾಟಿ ಆ ಪ್ರಾಂತ್ಯದಿಂದ ಕುಟುಂಬದವರು ಇದ್ರೂ, ಆ ಕುಟುಂಬದಲ್ಲಿ ಸ್ವಲ್ಪ ಜನ ಯೇಸುನ ನಂಬದೇ ಇದ್ರು, ಆ ಪ್ರಾಂತ್ಯದಿಂದ ಈ ಪ್ರಾಂತ್ಯಕ್ಕೆ ಬಂದು ಈ ಒಂದು ಗೃಹ ಕೂಡಿಕೆನ ಏರ್ಪಾಡು ಮಾಡ್ತಿದ್ದಾರೆ. ಏನಕ್ಕೋಸ್ಕರ ಗೃಹ ಕೂಡಿಕೆ? ನಮ್ಮ ಕುಟುಂಬಕ್ಕೋಸ್ಕರ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸಭೆಯಾಗಿ ಸೇರಿ ಕುಟುಂಬ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆಗೇನೆ ದೇವರು ಮೆಚ್ಚುತ್ತಾರೆ. ನೋಡಿ, ಆ ಮನಸ್ಸು ಯಾರು ಕೊಡ್ತಾರೆ? ದೇವರೇ ಕೊಡುವಂಥದ್ದು. ಹಾಗಾಗಿ ನಾವು ಕ್ರೈಸ್ತರಾದ ನಮ್ಮೆಲ್ಲರಲ್ಲೂ ಆ ಮನಸ್ಸಿದೆ. ಯಾಕೆ ಈ ಮನಸ್ಸು ಬಂದಿದೆ? ಎಲ್ಲಿಂದ ಬಂದಿದೆ? ನಾವು ಕ್ರಿಸ್ತನನ್ನ ಅರ್ತಿರೋದಕ್ಕೋಸ್ಕರ, ಆ ಕ್ರಿಸ್ತನ ಸ್ವಭಾವನ ನಾವು ತಗೊಂಡಿರೋದಕ್ಕೋಸ್ಕರ, ಕ್ರಿಸ್ತನ ಭಾವ ನಮ್ಮಲ್ಲಿ ಇರೋದಕ್ಕೋಸ್ಕರ ಈ ಒಂದು ಮನಸ್ಸು ನಮಗಿದೆ. ಎಲ್ಲರಿಗೂ ಇದೆ ಮನಸ್ಸು. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 800 ಕೋಟಿ ಜನಗಳಿಗೂ ಒಂದು ಮನಸ್ಸು ಅನ್ನೋದು ಇರುತ್ತೆ. ನಮಗಿರೋ ಮನಸ್ಸು ಯೇಸು ಕ್ರಿಸ್ತನ ಭಾವವುಳ್ಳ ಆ ಮನಸ್ಸು. ಅದು ಎಲ್ಲಿಂದ ಬರುತ್ತೆ ಅಂದರೆ, ಈ ವಾಕ್ಯನ ಓದಿ ತಿಳ್ಕೊಂಡು ವಾಕ್ಯದಲ್ಲಿ ವಿಲೀನರಾಗಿ ಆಗಾಗ ಪ್ರಾರ್ಥನೆಗಳಲ್ಲಿ ಪಾಲ್ಗೊಂಡು ಈ ಒಂದು ಮನಸ್ಸು ನಮ್ಗೆ ಬರ್ತಾ ಇದೆ.
ಅಂದ್ರೆ ನಾವು ಕೊನೆಯವರೆಗೂ ಯಾವ ರೀತಿ ಇಟ್ಕೊಬೇಕು ಈ ಮನಸ್ಸನ್ನ ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ನೋಡಿ, ಈ ಮಾತು ಪ್ರಪಂಚದಲ್ಲಿರೋ ಎಲ್ಲಾ ಮನುಷ್ಯರಿಗೆ ಗೊತ್ತಾಗುತ್ತಾ? ಕ್ರೈಸ್ತರಾದವ್ರಿಗೆ ನಮ್ಗೆ ಗೊತ್ತಾಗುತ್ತೆ. ಕ್ರಿಸ್ತನ ಭಾವನ ನಾವು ಪಡ್ಕೊಂಡ್ರೆ ಹೇಗೆ ಆತ ಶರೀರದಲ್ಲಿ ಬಾಧೆ ಪಟ್ಟ, ಆ ರೀತಿ ನಾವು ಕೂಡ ಕ್ರಿಸ್ತನ ಭಾವವುಳ್ಳವರಾಗಿದ್ದು ನಾವು ಬಾಧೆ ಪಟ್ರೆ, ಬಾಧೆ ಅಂದ್ರೆ ಯಾವ ರೀತಿ ಬಾಧೆ? ಕ್ರಿಸ್ತನಿಗೋಸ್ಕರ ಉಪವಾಸ ಮಾಡೋದು, ಕ್ರಿಸ್ತನಿಗೋಸ್ಕರ ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದು, ತೋರಿಕೆಗೋಸ್ಕರ ಪ್ರಾರ್ಥನೆ ಮಾಡೋದು, ತೋರಿಕೆಗೋಸ್ಕರ ಪ್ರೇಯರ್ ಮಾಡೋದು ಅಲ್ಲ. ಕ್ರಿಸ್ತನ ಭಾವನ ಪಡ್ಕೊಂಡ್ವಿ ಅಂದ್ರೆ ಸಮಾಜದಲ್ಲಾಗ್ಲಿ, ಸಭೆಯಲ್ಲಾಗ್ಲಿ, ಕುಟುಂಬದಲ್ಲಾಗ್ಲಿ ನಾವು ಆಗಾಗ ಹೇಳ್ತಾ ಇರ್ತೀವಿ, ನಾವು 3 ಕಡೆ ಇರ್ತೀವಿ. ನಾವಂದ್ರೆ ಯಾರು? ಕ್ರೈಸ್ತರ ಬಗ್ಗೆ ಮಾತ್ರ ಮಾತಾಡ್ತಿರೋದು. ನಾವು 3 ಕಡೆ ಇರ್ತೀವಿ ಯಾವಾಗ್ಲೂ. ಒಂದು ಕುಟುಂಬ, ಒಂದು ಸಮಾಜ, ಒಂದು ಸಭೆ. 3 ಕಡೆಗಳಲ್ಲಿ 3 ತರ ನಿಮ್ಗೆ ಬಾಧೆ ಬರ್ತಾ ಇರುತ್ತೆ. ಸಮಾಜದಲ್ಲಿ ಒಂಥರ ಬಾಧೆ ಬರ್ತಾ ಇರುತ್ತೆ, ಕುಟುಂಬದಲ್ಲಿ ಇನ್ನೊಂಥರ ಬಾಧೆ ಬರ್ತಾ ಇರುತ್ತೆ, ಸಭೆಯಲ್ಲಿ ಇನ್ನೊಂಥರ ಬಾಧೆ ಇರುತ್ತೆ. ಈ ಬಾಧೆನ ಹೇಗೆ ಶರೀರದಲ್ಲಿ ಯೇಸು ಸ್ವಾಮಿ ಅನುಭವಿಸಿದ್ನೋ ನಾವು ಅದೇ ಭಾವನ ಇಟ್ಕೊಂಡು ನಮ್ಮ ಮನಸ್ಸಿನಲ್ಲಿ ಆ ಬಾಧೆನ ಅನುಭವಿಸಿದ್ರೆ ನಮ್ಗೆ ಏನ್ ಸಿಗುತ್ತಂತೆ? ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ, ಮನುಷ್ಯನ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಭಾವ ಇದ್ರೆ ಮಾತ್ರ. ಈ ಭಾವ ಇಲ್ಲ ಅಂತ ಇಟ್ಕೊಳ್ಳಿ. ಯಾವ ಭಾವ? ಯೇಸು ಕ್ರಿಸ್ತನ ಆ ಭಾವ ಇಲ್ಲ ಅಂದ್ರೆ ಅವನು ಮನುಷ್ಯರ ಪ್ರಕಾರನೇ ಬದುಕ್ತಾ ಇರ್ತಾನೆ. ಒಬ್ಬ ಸಭೆನಲ್ಲೇ ಆಗ್ಲಿ, ಆಚೆ ಆಗ್ಲಿ, ನಮ್ಮ ಒಬ್ಬ ಆಪೋಸಿಟ್ ಮನುಷ್ಯ ನನಗೆ ಏನ್ ಮಾಡ್ತಾನೋ ಅಥವಾ ಏನ್ ಹೇಳ್ತಾನೋ ಅದಕ್ಕೆ ತಕ್ಕಂತೆ ನಾವು ಬದುಕ್ತಾ ಇರ್ತೀವಿ. ಅದು ಯೇಸು ಕ್ರಿಸ್ತನ ಭಾವ ಅಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಎಷ್ಟು ಜನ ಏನೇನ್ ಮಾಡಿದ್ರು, ತನ್ನ ಸ್ವಂತ ಮನೆಯವರಾಗ್ಲಿ, ಯಹೂದಿಗಳೇ ಆಗ್ಲಿ, ಇಸ್ರೇಲ್ ಕುಲದಲ್ಲಿ ಹುಟ್ಟಿದ್ದು ತಾನೆ ಯೇಸು ಸ್ವಾಮಿ, ಯಹೂದಿ ಕುಲದಲ್ಲಿ, ಆ ಜನಾಂಗ ಆಗ್ಲಿ, ಅದೇ ಊರವರಾಗ್ಲಿ, ಅವನಿಗೆ ತುಂಬಾ ಬಾಧೆ ಕೊಟ್ಟಿದ್ದು ಅವರೇ ಅನ್ಯರಿಗಿಂತ. ಏನಾದ್ರೂ ರಿಯಾಕ್ಷನ್ ಮಾಡಿದ್ರ ಯೇಸು ಸ್ವಾಮಿ? ಬಟ್ ನಾವು ಯೇಸು ಕ್ರಿಸ್ತನ ಭಾವನ ಪಡ್ಕೊಂಡ್ಮೇಲೆ ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ಇಮಿಡಿಯೇಟ್ ವಾಟ್ಸಪ್ ಅಲ್ಲಿ ಬಂದ್ಬಿಡತ್ತೆ, ಇಮಿಡಿಯೇಟ್ ಸ್ಟೇಟಸ್ ಅಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಯೇಸು ಕ್ರಿಸ್ತನ ಭಾವ ನೀನು ಹೊಂದಿದ್ರೆ ಸ್ವಲ್ಪ ತಾಳ್ಮೆಯಿಂದ ನೀನು ಇದ್ದು ಡೈರೆಕ್ಟ್ ಆಗಿ ನೀನು ಹೋಗಿ ಪ್ರಯತ್ನ ಪಡ್ತಾ ಇದ್ದೆ ಸಹೋದರನ ಜೊತೆ ಮಾತಾಡೋದಕ್ಕೆ. ನನಗೆ ಈ ತರ ಹರ್ಟ್ ಆಗಿದೆ. ತಪ್ಪು ಮಾಡಿದಿರೋ ಮನುಷ್ಯ ಈ ಭೂಮಿ ಮೇಲೆ ಯಾರು ಇಲ್ಲ. ಮಾತಾಡ್ಬೇಕಾದ್ರೆ ಫ್ಲೋನಲ್ಲಿ ಒಂದೊಂದು ಬರೆದಿಟ್ಕೊಂಡು ಯಾರು ಮಾತಾಡೋದಿಲ್ಲ. ಅದು ಫೋನ್ನಲ್ಲಿರ್ಬೋದು, ಎದುರುಗಡೆ ಇರ್ಬೋದು. ಸೊ ಒಂದು ಮಾತು ಬಂದ್ಬಿಡತ್ತೆ, ಅದು ನಿಮ್ಗೆ ಹರ್ಟ್ ಆಗ್ಬೋದು. ಬಟ್ ಯಾರ ಭಾವನ ನಾವು ಹೊಂದ್ಕೊಂಡಿರೋದು? ಯೇಸು ಕ್ರಿಸ್ತನ ಸಾರೂಪ್ಯ, ಯೇಸು ಕ್ರಿಸ್ತನ ಭಾವ ಹೊಂದ್ಕೊಂಡ್ಮೇಲೆ ನಾವು ಕ್ರೈಸ್ತರು. ಒಬ್ಬ ಕ್ರೈಸ್ತ ಸಹೋದರ ನಿನ್ನ ಮಾತನ್ನ ಅವನು ಕೇಳಲಿಲ್ಲ ಅಂದ್ರೆ, ಅಥವಾ ನಿನ್ನ ಆ ಭಾವನೆಗಳಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅವನು ಕ್ರೈಸ್ತ ಅಲ್ಲ. ಮತ್ತೆ ಸಹೋದರ ಸಹವಾಸದಿಂದ ಇಷ್ಟು ವರ್ಷ ಇದ್ದು ಸಭೆಯಾಗಿ ಕೂಡಿ ಬಂದು ನಿನ್ನ ಸಹೋದರನ ಹತ್ರ ನೀನು ಕೂತ್ಕೊಂಡು ಮಾತಾಡ್ಲಿಲ್ಲ, ನಿನ್ನ ಭಾವನೆಗಳು ಹೇಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಫಸ್ಟ್ ಆಫ್ ಆಲ್ ಕ್ರಿಸ್ತನ ಭಾವ ನೀನು ಹೊಂದ್ಕೊಂಡಿಲ್ಲ. ಅಲ್ಲಿಗೆ ಮುಗೀತು. ಅದು ಏನೇ ತಪ್ಪು ಮಾಡಿರ್ಲಿ, ಅವನು ನಿನ್ನ ವಿಷಯದಲ್ಲೇ ಮಾಡಿರ್ಲಿ, ಸಭೆ ವಿಷಯದಲ್ಲಿ ಮಾಡಿರ್ಲಿ, ಯಾವ ವಿಷಯದಲ್ಲೇ ಮಾಡಿರ್ಲಿ,
ತಪ್ಪು ಮಾಡಿದಾನೆ ಅಂದರೆ ಬಂದು ಸಹೋದರ, ನೀನು ನನ್ನ ಸಹೋದರ, ನನ್ನ ಮಿತ್ರ, ನಾವಿಬ್ಬರೂ ಯೇಸು ಕ್ರಿಸ್ತನ ಭಾವನ ಹೊಂದಿದ್ದೀವಿ. ಬಟ್ ನಿನ್ನ ವಿಷಯದಲ್ಲಿ ಈ ಥರ ನಂಗೆ ಸ್ವಲ್ಪ ಹರ್ಟ್ ಆಯಿತು ಅಂತ ಸಮಾಲೋಚನೆ ಮಾಡ್ಬೋದು. ಯಾರಾದರೂ ಆಪೋಸಿಟ್ ಮಾತಾಡ್ತಾರ ಕ್ರೈಸ್ತರು? ಅದು ಬಿಟ್ಟು ಅದನ್ನು ಹಾಗೇ ಹೊಟ್ಟೆ ಒಳಗಡೆ ಇಟ್ಕೊಂಡು ನೀನು ಕಂಟಿನ್ಯೂ ಮಾಡಿದ್ರೆ, ನೀನು ಅಂದರೆ ನಾನು ಹೇಳ್ತಾ ಇರೋದು ಎಲ್ಲರಿಗೂ, ಯಾರ್ಯಾರು ಕ್ರಿಸ್ತನ ನಂಬಿಕೊಂಡಿದ್ದಾರೆ ಎಲ್ಲರಿಗೂ. ಅದು ಕ್ರಿಸ್ತನ ಭಾವ ಇಲ್ಲ, ನಾಟಕೀಯವಾದ ಒಂದು ಆರಾಧನೆ ಅಥವಾ ಮಾತು. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಪ್ರಿಯರೇ, ನನಗೂ ಕೂಡ. ಈಗ ನಮ್ಮ ಸಭೆಯಲ್ಲಿ ನಿಮ್ಮಿಂದನೋ ಮನೆಯ ಕುಟುಂಬದಿಂದನೋ ಅಥವಾ ಸಮಾಜದಲ್ಲೇ ಆಗಲಿ ನನಗೆ ಹರ್ಟ್ ಆಯ್ತು, ನಾನು ಡೈರೆಕ್ಟಾಗಿ ಕೇಳ್ತೀನಿ, ಈ ಥರ ನೀವು ಮಾತಾಡಿದ್ರು ನನಗೆ ಬೇಜಾರಾಯಿತು, ಯಾಕೆ, ಏನಾಯಿತು ನನ್ನಿಂದ ತಪ್ಪು? ಒಂದು ವೇಳೆ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರನ್ನ ಕ್ಷಮಿಸಿ ಅಂತ ಕೇಳ್ತೀನಿ? ಸಮಾಜದವ್ರನ್ನ ಕ್ಷಮಿಸಿ. ಕುಟುಂಬದಲ್ಲಾದರೆ ಯೇಸುವಿನ ಪ್ರೀತಿಯಲ್ಲಿ ಕ್ಷಮಿಸಿ. ಸಭೆಯವರಾದರೆ ಯೇಸುವಿನ ಪ್ರೀತಿಯಲ್ಲಿ ನಾನು ಮಾಡಿದ ತಪ್ಪಾಯಿತು, ಕ್ಷಮಿಸಿ, ಮುಗೀತು. ಬಟ್ ಏನ್ ತಪ್ಪಾಗಿದೆ ಅನ್ನೋದನ್ನ ನೀನು ಕೇಳ್ಬೇಕಲ್ವಾ, ಎಚ್ಚರ ಕೊಡ್ಬೇಕಲ್ವ, ಎಚ್ಚರಿಕೆ ಅನ್ನೋದು ಕೊಡ್ಬೇಕಲ್ಲ ಸಹೋದರನಿಗೆ. ಒಂದು ನೀನು ಎಚ್ಚರಿಸ್ಬೇಕು, ಇಲ್ಲ ನೀನು ಎಚ್ಚರಿಕೆ ಆಗಿರ್ಬೇಕು. ಎರಡೂ ಪ್ರಯತ್ನ ಮಾಡದೆ ಸುಮ್ಮನೆ ಇದ್ದರೆ ಅವನು ಕ್ರೈಸ್ತನಲ್ಲ, ಯಥಾರ್ಥವಾದ ಕ್ರೈಸ್ತನಲ್ಲ. ಯಥಾರ್ಥತೆ ಅಂದ್ರೆ ಅದೇನೆ. ತಂದೆಯಾದ ದೇವರು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡು ಸೇಡ್ ತೀರ್ಸ್ಕೊಂಡಿದ್ದಲ್ಲ. ಹಳೆ ಒಡಂಬಡಿಕೆ ನೋಡಿದ್ದೀವಲ್ಲ, ಮನಸ್ಸಲ್ಲೇ ಇಟ್ಕೊಂಡು ಸೇಡ್ ತೀರ್ಸ್ಕೊಂಡಿದಾರ ಅಥವಾ ಸ್ಪಾಟಲ್ಲೇ ಅವನಿಗೆ ಶಿಕ್ಷೆ ಆಗಲಿ ವರ ಆಗಲಿ ಕೊಟ್ಟಿದ್ದಾರ? ಸ್ಪಾಟಲ್ಲೇ ಕೊಟ್ಟಿದ್ದಾರೆ. ಹಿಂದೆ ಮುಂದೆ ಅವರು ಯೋಚನೆ ಮಾಡಿ. ಯಾಕೆ ಯೋಚನೆ ಮಾಡೋದಿಲ್ಲ ಅಂದರೆ ತಂದೆಯಾದ ಹೃದಯ ಅಷ್ಟು ದೃಢವಾಗಿರೋದು. ದೃಢ ಅಂತ ಕರೀತಾರೆ ಅದಕ್ಕೆ ಪದ. ನಮ್ಮ ಹೃದಯ ದೃಢವಾಗಿರ್ಬೇಕು ಯಾವಾಗಲೂ. ಯಾವಾಗ ಆ ದೃಢತೆ ಅನ್ನೋದು ಬರುತ್ತೆ ಅಂದರೆ ನಾವು ವಾಕ್ಯದ ಮೇಲೆ ಆಧಾರ ಹೊಂದಿದ್ರೆ ಮಾತ್ರ. ನನ್ನ ಎದುರುಗಡೆ ಇರ್ತಕ್ಕಂಥ ಸಹೋದರ ಏನೇ ತಪ್ಪು ಮಾಡಿರಲಿ, ನನ್ನ ವಿರುದ್ಧವಾಗಿ ಮಾಡಿರಲಿ, ನಿನ್ನ ಹೃದಯನ ದೃಢವಾಗಿಟ್ಕೊಂಡು, ನಿನ್ನ ಮನಸ್ಸನ್ನ ದೃಢವಾಗಿಟ್ಕೊಂಡು ಮಾತಾಡು. ಅದನ್ನ ಯಥಾರ್ಥತೆ ಅಂತಾರೆ. ತಂದೆಯಾದ ದೇವ್ರಿಗೆ ಬೇಕಾಗಿರೋದೇ ನಿನ್ನ ಯಥಾರ್ಥತೆ. ಇವತ್ತು ನಡೆದಿದ್ದನ್ನ 6 ತಿಂಗಳು ಕೇಳೋದು, ಮತ್ತೆ ಎಲ್ಲಾರ ಹತ್ರ ಡಿಸ್ಕಸ್ ಮಾಡೋದು. ಯಾವಾಗ ನೀವು ಡಿಸ್ಕಸ್ ಮಾಡಬೇಕು ಎಲ್ಲರ ಹತ್ರ? ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಾವು ಗೃಹ ಕೂಡಿಕೆನಲ್ಲಿ ಇರೋದ್ರಿಂದ ಈ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವಾಗ ನಾವು ಡಿಸ್ಕಸ್ ಮಾಡಬೇಕು? ಯಾರ ಹತ್ರ ಮಾಡಬೇಕು? ಹೋಗಿ ಅನ್ಯರ ಹತ್ರ ಮಾಡೋಕ್ಕಾಗುತ್ತಾ? ಒಂದು ಸಭೆಯಲ್ಲಿ ಒಂದು ಇಶ್ಯೂ ಬಂತು ಅಂದರೆ ನಮ್ಮ ಸಭೆಯ ಸಹೋದರ ಜೊತೆನೆ ಮಾಡಬೇಕು. ಮಾಡೋಕ್ಕಿಂತ ಮುಂಚೆ ಯಾರ್ದು ತಪ್ಪು, ಏನು ತಪ್ಪು, ಯಾರ ಮನಸ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಅದು ಯಥಾರ್ಥವಾಗಿರ್ಬೇಕು. ಸೊ ನಿನ್ನ ಸಹೋದರನ ಜೊತೆ ಮಾತಾಡೋದಕ್ಕೆ ತಪ್ಪೇನಿಲ್ಲ. ಹಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಮನಸ್ಸು, ಆ ಭಾವ ಯೇಸುವಿನ 1000 ರೂಪಾಯಿ ಪಡ್ಕೊಂಡಿದ್ರೆ ಮಾತ್ರ ಇವೆಲ್ಲ ನಾವು ಟ್ರೈ ಮಾಡೋಕ್ಕೆ ಸಾಧ್ಯ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5 ಮತ್ತು 6ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ನೋಡಿ, ಯೇಸು ಸ್ವಾಮಿನ ನಂಬ್ಕೊಂಡು ಇರ್ತಕ್ಕಂಥವ್ರು ನಾವು, ಯೇಸು ಸ್ವಾಮಿನೇ ಆ ಒಂದು ಪದವಿನ ನಾನು ಬಿಡೋದಿಲ್ಲ. ಪರಲೋಕದಲ್ಲಿ ನನ್ನ ಪದವಿ ಯಾವ ರೀತಿ ಇತ್ತು, ರಾಜಾದಿರಾಜ, ಆ ಪದವಿನ ನಾನು ಬಿಡೋದಿಲ್ಲ ಅಂತ ಹೇಳ್ದೆ
ದಾಸರ ರೂಪ ಪಡ್ಕೊಂಡು ಭೂಮಿಗೆ ಬಂದಂಥ ವ್ಯಕ್ತಿ. ನಾವು ಯಾವ ಪದವಿ ಇದೆ ನಮಗೆ, ಯಾವ ಯೋಗ್ಯತೆ ಇದೆ, ನಾನು ಯಾರು, ಅನ್ಯನಾಗಿ ಬದುಕುತ್ತಿದ್ದಂಥ ನಾನು, ಆ ದೇವ್ರ ವಾಕ್ಯ ನನ್ನ ಬಳಿಯಲ್ಲಿ ಬರುವಂತೆ ಮಾಡಿ ದೇವರು ಇದನ್ನು ನಂಬಿ ಇವತ್ತು ನಮ್ಮನೇಲಿ ಕೂರಿಸಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ದೆ ಈ ಅನಾದಿ ಕಾಲದ ಸಂಕಲ್ಪ ಇದು ತಂದೆಯಾದ ದೇವ್ರದ್ದು. ಈ ಸಂಕಲ್ಪದ ಮೇರೆಗೆ ನಾವು ಇವತ್ತು ಕ್ರೈಸ್ತರಾಗಿ ಬಂದು ಯಾವ ಪದವಿ ನಾವು ಇಟ್ಕೊಂಡಿದ್ದೀವಿ, ಯಾವ ಪದವಿನ ಬಿಡ್ತಾ ಇಲ್ಲ, ಈಗೋ ಎನ್ನುವ ಪದವಿ. ನಾನು ಆಗ್ಲೇ ಹೇಳ್ದಂಗೆ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಆಪೋಸಿಟ್ ಇರ್ತಕ್ಕಂಥ ವ್ಯಕ್ತಿ ಏನು ಬೇಕಾದ್ರೂ ಮಾತಾಡಲಿ, ಒಂದು ಸಲ ಬಂದು ಆ ಸಹೋದರನ ಹತ್ರ ಪ್ರೀತಿ ಪ್ರೇಮದಿಂದ ಮಾತಾಡಿದ್ರೆ ಸಾಲಾಗೋಯ್ತು. ಅದನ್ನೇ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಇರಲಿ. ಅದಕ್ಕೆ ನಾವು ಫಸ್ಟ್ ಏನು ಓದಿದ್ವಿ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ತಪ್ಪು ಮಾಡಿದವರು ಯಾರಿಲ್ಲ. ಈಗ ಪೇತ್ರ ತಪ್ಪು ಮಾಡಿಲ್ವಾ? ಯೇಸು ಸ್ವಾಮಿ ಜೊತೆ ಇದ್ದಂಥ ಪೇತ್ರ. ಪೌಲ್ ತಪ್ಪು ಮಾಡಿಲ್ವಾ? ದಾವಿದ ತಪ್ಪು ಮಾಡಿಲ್ವಾ? ಅಬ್ರಹಾಂ ತಪ್ಪು ಮಾಡಿಲ್ವಾ? ಸೌಲ್ ರಾಜ ತಪ್ಪು ಮಾಡಿಲ್ವಾ? ಮೋಶೆ ತಪ್ಪು ಮಾಡಿಲ್ವಾ? ತಪ್ಪು ಮಾಡಿದ್ಮೇಲೆ ಅವರೆಲ್ಲ ಏನ್ ಮಾಡಿದ್ರು? ಪಶ್ಚಾತ್ತಾಪ ಪಟ್ಟರು, ಕ್ಷಮೆ ಕೇಳಿದ್ರು. ಈಗಿನ ಕಾಲದಲ್ಲಿ ನಾವೇನ್ ಮಾಡ್ಬೇಕು? ಈಗ ಪಶ್ಚಾತ್ತಾಪ ಪಡೋದಕ್ಕೆ, ಕ್ಷಮೆ ಕೇಳೋದಕ್ಕೆ ಆ ಕಾಲದಲ್ಲಿ ದೇವರು ಮಾತಾಡ್ತಿದ್ರು, ಆ ದಾವೀದ ಹತ್ರ, ಅಬ್ರಹಾಂನ ಹತ್ರ. ಈಗ ನಮ್ಮ ಈ ಕಾಲದಲ್ಲಿ ದೇವ್ರ ಹತ್ರ ನಾವು ಡೈರೆಕ್ಟ್ ಮಾತಾಡಕ್ಕಾಗುತ್ತಾ? ಮಾತಾಡಕ್ಕಾಗಲ್ಲ. ವಾಕ್ಯದ ಮೂಲಕ ನಾವು ಮಾತಾಡ್ತೀವಿ. ಸಹೋದರನ ಜೊತೆ ನಾವು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ಬಿಡ್ತೀವಿ, ಅಥವಾ ನೀನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀಯ, ಅಷ್ಟೇ, ಮುಗೀತು. ಸಿಂಪಲ್ ಇದು. ಕ್ರೈಸ್ತರಿಗೆ ನಿಜವಾಗ್ಲೂ ಜೀವನ ಅನ್ನೋದು ತುಂಬಾ ಈಸಿ. ಯಾಕಂದ್ರೆ ಎಲ್ಲ ಇಲ್ಲಿದೆ. ನಾನು ತಪ್ಪು ಮಾಡಿದರೆ ಕ್ಷಮಿಸಿ ಬ್ರದರ್, ಅದೇ ರೀತಿ ನಾನು ತಪ್ಪು ಮಾಡಿದರೆ ನೀವು ನನ್ನ ಕ್ಷಮಿಸಿ ಬ್ರದರ್, ಮುಗೀತಲ್ಲ. ಎಷ್ಟು ಸಿಂಪಲ್ ಇದೆ ನೋಡಿದ ಕ್ರಿಶ್ಚಿಯನ್ ಲೈಫ್. ಮತ್ತೆ ಯಾಕೆ ಇದ್ರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ರೆ, ಮನಸ್ಸು ಆಯುಧವಾಗಿ ಇಟ್ಕೊಂಡಿಲ್ಲ, ಲೀನವಾಗಿ ಬಿಡೋದು. ಹೀಗಂದ್ರೆ ಹೀಗೆ, ಹೀಗಂದ್ರೆ ಹೀಗೆ, ಗಾಳಿ ಬಂದ ಕಡೆ ತೂರ್ತಾರೆ ಅಂತಾರೆ ಗೊತ್ತಾ, ಆ ಥರ. ಮನಸ್ಸನ್ನ ದೃಢವಾಗಿ ಇಟ್ಕೊಬೇಕು, ದೃಢತೆ. ಇದ್ರ ಬಗ್ಗೆ ಮೋಶೆ ತುಂಬಾ ಅತ್ಯುತ್ತಮವಾಗಿದೆ ನೋಡಿ. ಕೀರ್ತನೆಗಳು 112ನೇ ಅಧ್ಯಾಯ. ಕೀರ್ತನೆಗಳು 112ನೇ ಅಧ್ಯಾಯ 8ನೇ ವಚನ. ಇದು ನೀವು ಒಂದೊಂದು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಪ್ರಿಯರೇ. ಇದು ತುಂಬಾ ಈಸಿ ವಿಷಯ ಅಲ್ಲ. ಮನಸ್ಸು ಅನ್ನೋದು ಸುಮ್ಮನೆ ಏನೋ ಹುಟ್ಟಿದ್ದೀವಿ, ಏನೋ ಯೋಚನೆ ಮಾಡ್ತೀವಿ, ಏನೋ ತಿಂತೀವಿ, ಏನೋ ಮಾತಾಡ್ತೀವಿ, ನಾನು ಇರೋದೇ ಈ ತರ ಅನ್ನೋದಲ್ಲ. ನನ್ನ ಮನಸ್ಸನ್ನ ದೃಢವಾಗಿ ಇಟ್ಕೊಳ್ಬೇಕು ಒಬ್ಬ ಕ್ರೈಸ್ತನಾಗಿ. 112ನೇ ಅಧ್ಯಾಯ 8ನೇ ವಚನ. ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವೆನೆಂಬ ಭರವಸವಿರುವುದರಿಂದ ಅವನ ಮನಸ್ಸು ದೃಢವಾಗಿದೆ, ಹೆದರುವುದಿಲ್ಲ. ಸಾಕು. ಯಾರ ಮನಸ್ಸು ದೃಢವಾಗಿರೋದಿಲ್ಲಿ? ಯಾರ ಮನಸ್ಸು? ತಂದೆಯಾದ ದೇವರ ಮನಸ್ಸು ದೃಢವಾಗಿದೆ ಅನ್ನೋ ಮಾತನ್ನ ಮೋಶೆ ಹೇಳ್ತಾ ಇರೋದಿಲ್ಲಿ. ಯಾಕೆ ದೃಢವಾಗಿದೆ? ಅವನು ತಪ್ಪು ಮಾಡಿದ್ದಾನೆ, ಅವನು ನಾನು ಶಿಕ್ಷೆ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ. ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ನಾನು ಧೈರ್ಯವಾಗಿದ್ದೀನಿ ಅನ್ನೋ ಭರವಸೆ ನನಗಿದೆ. ಎರಡೂ ಭರವಸೆ ನಿನ್ನಲ್ಲಿ ಇರಬೇಕು. ಒಂದು ತಪ್ಪು ಮಾಡಿದ್ದೀನಿ, ಒಂದು ತಪ್ಪು ಮಾಡಿಲ್ಲ. ಎರಡೂ ಭರವಸೆ ನಿನ್ನಲ್ಲಿ ದೃಢವಾಗಿರ್ಬೇಕು ಯಾವಾಗಲೂ. ಯಾಕಂದ್ರೆ ಆ ದೃಢವಾದ ಮನಸ್ಸು ಯಾರಿಗಿದೆ ಅಂತೆ? ಮೋಶೆ ಹೇಳ್ತಿರೋದು ಯಾರಿಗೆ? ತಂದೆಯಾದ ದೇವರಿಗೆ. ಆ ಮನಸ್ಸಿಂದ ಬಂದಂಥವ್ರಲ್ವ ನಾವು? ಆ ಆತ್ಮದ ಭಾಗನೇ ಅಲ್ವ ನಾವು? ನಾವು ಅದೇ ತರ ದೃಢವಾದ ಮನಸ್ಸು ಇಟ್ಕೊಬೇಕು. ಒಂದು ಕಾಲದಲ್ಲಿ ಇಟ್ಕೊಂಡಿರ್ಲಿಲ್ಲ. ಈ ಕಾಲದಲ್ಲಿ ಯೇಸು ಕ್ರಿಸ್ತನ ಮೂಲಕ, ವಾಕ್ಯದ ಮೂಲಕ ನಾವು ತಗೊಂಡಿದ್ದೀವಿ. ಅದಕ್ಕೋಸ್ಕರನೇ ಭಾನುವಾರ ನಾವು ಆರಾಧನೆಗೆ ಬರೋದು, ಈ ಗೃಹ ಕೂಡಿಕೆಗೆ ಬರ್ತಾ ಇರೋದು, ಸೆಮಿನಾರ್ಗಳಿಗೆ ಹೋಗ್ತಾ ಇರೋದು, ಮತ್ತೆ ಇನ್ನೇನಿಗೆ ಹೋಗ್ತಾ ಇರೋದು ಹೇಳಿ? ಅನ್ಯರಾಗಿ ಇರೋ ಥರ ಇದ್ರೆ ಇದು ಯಾವುದು ಬೇಡವೇ ಬೇಡ. ಇರೋಷ್ಟು ದಿನ ಒಂದು 60-70 ವರ್ಷ ಎಂಜಾಯ್ ಮಾಡಿ ಅನ್ಯರ ಜೊತೆ ಅನ್ಯರಾಗಿ ಹೋಗ್ಬಿಡ್ಬೋದಲ್ಲ. ಇಲ್ಲ, ನನಗೆ ಪರಲೋಕ ಬೇಕು, ನಾನು ದೇವ್ರ ಕೆಲಸ ಮಾಡ್ತೀನಿ ಅಂತ ಹೇಳಿದ ಮೇಲೆ ನೀನು ಅದೇ ರೀತಿ ನಿನ್ನ ಮನಸ್ಸು ಇಟ್ಕೋಬೇಕು. ಯಾವ ರೀತಿ? ತಂದೆಯಾದ ದೇವರ ಮನಸ್ಸು ಹೇಗಿದೆ, ಕ್ರಿಸ್ತನ 1000 ರೂಪಾಯಿ ಕ್ರಿಸ್ತನ ಮನಸ್ಸು ಹೇಗಿದೆ, ಅದು ನೀನು ತಗೊಂಡ್ಬಿಡ್ಬೇಕು. ತಗೊಂಡೇ ಅಂತ ಬಾಯಲ್ಲಿ ಹೇಳಿ ತಗೊಳ್ಳಾರ್ದು ನೀನು ಬದುಕ್ತಾ ಇದ್ರೆ ತುಂಬಾ ಅಪಾಯ. ಅದು ಆಗೇನಾಗುತ್ತೆ ಗೊತ್ತಾ? ಸಭೆನೂ ನೆಮ್ಮದಿಯಾಗಿರೋದಿಲ್ಲ, ಕುಟುಂಬನೂ ನೆಮ್ಮದಿಯಾಗಿರೋದಿಲ್ಲ, ಸಮಾಜದಲ್ಲಂತೂ ನೀನು ನೆಮ್ಮದಿಯಾಗಿರೋದಕ್ಕೆ
ಆಗೋದೇ ಇಲ್ಲ. ನೀನು ಕುಟುಂಬದಲ್ಲಿ ಸಭೆಯಲ್ಲೇ ನೆಮ್ಮದಿ ಇಲ್ಲ ಅಂದಮೇಲೆ ಸಮಾಜದಲ್ಲಿರೋಕೆ ಹೆಂಗ್ ಸಾಧ್ಯ? ನಿಮ್ಮೊಂದು ವಿಷಯ ಗೊತ್ತಾ, ಯಾರಾದ್ರೂ ಮನೆ ಕುಟುಂಬದಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಒಂದು ಜಗಳ ಕಲಹ ಬಂದ್ರೆ ಅನ್ನೀರು ಹೇಳ್ತಾರದು ದೇಶಾಂತರ ಹೋಗ್ಬಿಡ್ತೀನಿ ಅಂತಾರೆ ಗೊತ್ತಾ. ದೇಶಾಂತರ ಹೋಗೋದು ಅಂದ್ರೆ ಸುಮ್ಮನೆ ಒಂದು ಬ್ಯಾಗ್ ತಗಲಾಕೊಂಡು ಜೋಳಿಗೆ ತರ ಹೋಗ್ಬಿಡೋದು, ರೂಟ್ ಗೊತ್ತಿಲ್ಲ, ಯಾವುದೋ ಬಸ್ ಹತ್ತೋದು ಯಾವುದೋ ಟ್ರೈನ್ ಹತ್ತೋದು, ಎಲ್ಲಿಗೋ ಇಳೀತು ಅಲ್ಲಿ ಇಳಿದು ಬಿಡೋದು. ವಾರಣಾಸಿ, ಕಾಶಿ, ರಾಮೇಶ್ವರ, ಹಿಮಾಲಯ ಆ ಥರ ಹೋಗೋವಂಥವ್ರ ಕ್ರೈಸ್ತರು ಆ ಥರ ಓಡಿ ಹೋಗೋಂಥವ್ರಲ್ಲ. ಏನೇ ಸಮಸ್ಯೆ ಬಂದರೂ ಕುಟುಂಬ ಪರಿಪಾಲನೆ ಮಾಡಲೇಬೇಕು, ಸಭೆಯಲ್ಲಿ ಇರಲೇಬೇಕು, ಸಮಾಜದಲ್ಲಿ ಇರಲೇಬೇಕು. ಸ್ವಲ್ಪ ಜನ ಇದ್ದಾರೆ, ನಾನೆಲ್ಲರೂ ದೂರ ಒಂದು ಫಾರ್ಮ್ ಹೌಸ್ ತಗೊಂಡು ಒಂದು 5 ಎಕರೆ ಅಥವಾ 2 ಎಕರೆ ಒಂದು ವಿಲ್ಲಾ ಕಟ್ಕೊಂಡು ರಿಟೈರ್ಡ್ ಲೈಫ್ ಆರಾಮಾಗಿ ಇರೋಣ ಅಂತಾರೆ. ಆ ಥರ ಲೈಫ್ ಕ್ರೈಸ್ತರಿಗಿದೆಯಾ? ಆ ಥರ ಲಾಂಗ್ ಎಲ್ಲೋ ದೂರದಲ್ಲಿ ಇಂಟರ್ನೆಟ್ ಇರೋದಿಲ್ಲ, ಬೆಳಿಗ್ಗೆ ಜುಳು 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 ಆ ನೀರಿನ ಶಬ್ದ ಕೇಳಬೇಕು, ಹಕ್ಕಿ ಕಲರವ ಕೇಳಬೇಕು ಅಂತ ಹೋಗ್ತಾರೆ. ಅದು ಕ್ರೈಸ್ತರು ನಿಜವಲ್ಲ, ಅದು ಇಷ್ಟ ಆಗುತ್ತೆ. ಯಾಕಂದ್ರೆ ಪ್ರಕೃತಿನ ಏನು ಅಂತ ನಮ್ಗೆ ಗೊತ್ತು. ಪ್ರಕೃತಿ ಮಾಡಿರೋದು ಯಾರು, ಪ್ರಕೃತಿ ಎಷ್ಟು ವರ್ಷದಿಂದ ಇದೆ, ಪ್ರಕೃತಿ ನಮ್ಮ ಮಾತು ಪ್ರಕೃತಿ ಕೇಳುತ್ತೆ, ಈ ವಿಷಯ ಎಲ್ಲ ನಮ್ಗೆ ಗೊತ್ತಿದ ಮೇಲೆ ನಾವಾಗಿ ಆ ಪ್ರಕೃತಿಗೆ ದಾಸರಾಗೋದು ಎಷ್ಟು ಸರಿ. ಎಳಿತಾ ಇರುತ್ತಲ್ಲ ನಮ್ಗೊಂದು ಮನಸ್ಸು, ಸ್ವಾರ್ಥ ಹೇಳೋಣ, ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡೋಣ, ವಾಟ್ಸಪ್ಪಲ್ಲಿ ನಾವು ಮೆಸೇಜ್ಗಳು ಕಳಿಸೋಣ, ಯಾವುದೋ ಪಾಠ ಬರೆಯೋಣ, ಓದೋಣ. ಅಲ್ಲೋಗಿ ಎಲ್ಲೋ ಕೂತ್ಕೊಂಡ್ರೆ ಇಂಟರ್ನೆಟ್ ಇಲ್ಲ. ಎಷ್ಟು ದಿನ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ನೋಡ್ತಾ ಇರ್ತೀಯ, ಎಷ್ಟು ದಿನ ಅಂತ ಅಕ್ಕಿ ಕಲರ್ವಾಗಿ ಕೇಳ್ತೀಯ, 3 ದಿನ 4 ದಿನ 5 ದಿನ, ಎಷ್ಟು ದಿನ ಬೀಚೆಲ್ಲ ಬಿದ್ದು ಒದ್ದಾಡ್ತೀಯ ಉಪ್ಪು ನೀರಲ್ಲಿ. ಅದೆಲ್ಲ ತಾತ್ಕಾಲಿಕ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ರಿಯಾಲಿಟಿಯಲ್ಲಿ ನೀವು ಹೋದ್ರೂ ಅನ್ನೀರು ಕೂಡ ಹೋಗ್ತಾರೆ, ಒಂದು 2-3 ದಿನಕ್ಕೆ ಬೋರ್ ಆಗ್ಬಿಟ್ಟು ಬೆಂಗಳೂರು ಬರ್ತಾರೆ. ಅದು ಯಾರೇ ಆಗಿರಲಿ, ಎಲ್ಲೇ ಇದ್ರೂ ಮತ್ತೆ ರಿಟರ್ನ್ ಬರಲೇಬೇಕಲ್ಲ ಬೆಂಗಳೂರಿಗೆ. ಹಾಗೆ ಪ್ರೀತಿಯ ಸಹೋದರರೇ, ನಾವೊಂದು ನಿಬಂಧನೆ, ಅದೇ ಮೋಶೆ ಕೀರ್ತನೆ ಗ್ರಂಥದಲ್ಲಿ ಹೇಳ್ತಾರೆ ನೋಡಿ, ಕೀರ್ತನೆಗಳು 119ನೇ ಅಧ್ಯಾಯ, ಕೀರ್ತನೆಗಳು 119, 80 ಮತ್ತು 81ನೇ ವಚನ. ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣವಿರುವುದಿಲ್ಲ. ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲೇ ಯಾವಾಗ್ಲೂ ಆಸಕ್ತವಾಗಿರ್ಬೇಕು. ನಿನ್ನ ನಿಬಂಧನೆ ಅಂತ ಇದೆ. ಏನು ನಿಬಂಧನೆ? ಸಿಂಪಲ್ ಆಗಿ 1-2 ಹೇಳಿ ನೋಡೋಣ. ತಂದೆಯಾದ ದೇವರ ನಿಬಂಧನೆಗಳೇನು? ನನ್ನ ಮಾತನ್ನು ಫಸ್ಟ್ ನೀನು ಕೇಳು, ಬೇರೆ ಎಲ್ಲ ಬೇಡ. ನಾನೇನು ಹೇಳ್ತೀನೋ ಅದನ್ನ ಕೇಳು, ನನಗೆ ವಿಧೇಯನಾಗಿರು. ಅದೇ ನಿಬಂಧನೆ. ಇನ್ನು ಹೊಸ ಒಡಂಬಡಿಕೆ ಬರೋಷ್ಟೊತ್ತಿಗೆ ಏನಂತೆ ಯೇಸು ಹೇಳ್ತಿದ್ದಾರೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ತಂದೆಯಾದ ದೇವರು ಒಬ್ಬನೇ, ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆಯಾದ ದೇವರನ್ನು ಪ್ರೀತಿಸು. ಮುಖ್ಯವಾದ ಆಜ್ಞೆಗಳಲ್ಲಿ ಆ 2 ಆಜ್ಞೆ ಇಂಪಾರ್ಟೆಂಟ್. ಇದು ಬಿಟ್ಟರೆ ಬೇರೆ ಏನಿದೆ? ಇದು 2ರಲ್ಲೇ ಫುಲ್ಲು ನಮ್ಮ ಲೈಫ್ ಚೇಂಜ್ ಆಗ್ಬಿಡುತ್ತೆ. ನಿನ್ನಂತೆ ಪರವನ್ನು ಪ್ರೀತಿಸು ಅಂದ್ರೆ ಯಾವುದೇ ಕಾರಣಕ್ಕೂ ಅವನ್ನ ದ್ವೇಷಿಸೋದಕ್ಕೆ ಚಾನ್ಸ್ ಇಲ್ಲ. ಅವನು ಕೆಟ್ಟದ್ದು ಮಾಡಿದ್ರು, ಹಿಂದೆ ನನ್ನ ಬಗ್ಗೆ ಬೇಕು ಅಂತ ಹೇಳಿದ್ರು ಸರಿ, ಬಾಯಿ ತಪ್ಪಿ ಹೇಳಿದ್ರು ಸರಿ. ನಾನು ಆಗ್ಲೇ ಹೇಳಿದೆ, ಎಲ್ಲಾ ಮಾತನ್ನು ಒಂದೊಂದು ಯೋಚನೆ ಮಾಡಿ ಮಾತಾಡೋಕ್ಕಾಗಲ್ಲ. ಮನುಷ್ಯನ ಗುಣ ಅದು. ಯಾರೊಂದು ಪಂಡಿತ ಅಲ್ಲ, ಕನ್ನಡದಲ್ಲಾಗ್ಲಿ ತೆಲುಗುನಲ್ಲಾಗ್ಲಿ ಯಾವುದೇ ಭಾಷೆನಲ್ಲಿ ಅವನ ಪಾಂಡಿತ್ಯ ಹೊಂದಿ ಕವಿಗಳ ಥರ ಮಾತಾಡೋಕ್ಕೆಲ್ಲ ಆಗಲ್ಲ. ಮಾತಾಡ್ತಾ ಆಡು ಭಾಷೆನಲ್ಲಿ ಹೇಳ್ಬಾರ್ದು ಹೇಳ್ಬಿಟ್ಟಿರ್ತಾರೆ. ಯಾವುದೋ ಸೀಕ್ರೆಟ್ಸ್ ಇರುತ್ತೆ. ಕ್ರೈಸ್ತರ್ತಾನೆ ನಮ್ಮಲ್ಲಿ ಸೀಕ್ರೆಟ್ಸು ಅನ್ನೋ ಭಾವನೆ ಹೇಳೋ ಟೈಮಲ್ಲಿ ಅದು ಬಂದ್ಬಿಡುತ್ತೆ. ಹೇಳ್ಬಿಟ್ಟಿರ್ತೀವಿ, ಅದು ನೀನು ಹೇಳ್ಬಿಟ್ಟಿರ್ತೀಯ. ಸೋ ವಾಟ್? ತಪ್ಪಾಯ್ತು. ಪರಪಾಟು ಅಂತಾರೆ. ಬೇಕು ಅಂತ ಮಾಡಿದ್ರೆ ತಪ್ಪು, ಪರಪಾಟು ಎಲ್ಲ ಜರುಗಿಂది అంటే ಆಕಸ್ಮಿಕವಾಗಿ ಆಗಿದೆ. ಡಿಫ್ರೆನ್ಸ್ ಇದೆಯಲ್ಲ, ತಪ್ಪುಗೂ ಆಕಸ್ಮಿಕವಾಗಿ ಆಗಿದೆ ಅಂತ. ಒಂದೇ ಒಂದು, ಅದಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನನ್ನ ಕ್ಷಮಿಸಿ ಬ್ರದರ್, ಸಾರಿ, ಮುಗೀತು. ಎಷ್ಟು ಸಿಂಪಲ್ ಇದೆ ನೋಡಿ. ಇದು ಯಾವಾಗ ಬರುತ್ತೆ ಅಂದ್ರೆ, ಈ ಸಿಂಪ್ಲಿಸಿಟಿ ಕ್ರಿಸ್ತನ ಭಾವನ
ನಮ್ಮಲ್ಲಿ ಇಟ್ಕೊಂಡ್ರೆ ಅಗೇನ್, ಮತ್ತೆ ತಂದೆಯಾದ ದೇವರ ನಿಬಂಧನೆಗಳಿಗೆ ಒಳಪಟ್ರೆ. ಹಾಗೆ ನೋಡಿ, ಮೋಶೆ ಎಷ್ಟು ಅತ್ಯುತ್ತಮವಾಗಿರ್ತಾರೆ ನೋಡಿ. ನಿಬಂಧನೆಗಳಿಗೆ ನಾನು ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣವಿರುವುದಿಲ್ಲ. ಆಶಾಭಂಗ ಇಂಥ ವರ್ಡ್ ನೋಡ್ದ, ನಾನು ಯಾವುದೇ ಕಾರಣಕ್ಕೂ ಡಿಪ್ರೆಷನ್ಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಡಿಪ್ರೆಷನ್ ಅನ್ನ ಮೈಂಡು ಕ್ರಿಶ್ಚಿಯನ್ ತೆಗೆದಾಕ್ಬೇಕು. ಡಿಪ್ರೆಷನ್ ಅನ್ನೋ ವರ್ಡ್ ನನಗಲ್ಲ, ಲೋಕಕ್ಕೆ. ನಾನು ಯಾವುದೇ ಗಳಿಗೆನಲ್ಲಿ, ಯಾವುದೇ ಕಾಲದಲ್ಲಿ, ಯಾವುದೇ ವೇಳೆಯಲ್ಲಿ, ಯಾವುದೇ ಸಂದರ್ಭದಲ್ಲಿ, ಯಾವ ಮಾತಿಗಾದ್ರೂ ಸರಿ, ಯಾವ ಲಾಸ್ಗಾದ್ರೂ ಸರಿ, ನಾನು ಡಿಪ್ರೆಷನ್ಗೆ ಹೋಗುವಂಥವನಲ್ಲ ಅನ್ನೋ ದೃಢವಾದ ನಂಬಿಕೆ ನಿಜವಾದ ಕ್ರೈಸ್ತನಲ್ಲಿ ಬರಬೇಕು. ಯಾವಾಗ ಬರುತ್ತೆ ಅಂದರೆ ಯೇಸು ಕ್ರಿಸ್ತನ ಭಾವ ಅಂದ್ಕೊಂಡ್ರೆ ಮಾತ್ರ. ಆಶಾಭಂಗಕ್ಕೆ ಕಾರಣವಿರುವುದಿಲ್ವಂತೆ ತಂದೆಯಾದ ದೇವರ ನಿಬಂಧನೆಗೆ ನಾನು ಒಳಪಟ್ರೆ. ಯಾರ್ಯಾರು ಬ್ರದರ್ ಬೇಜಾರಾಗಿದೆ, ಲೈಫೇ ಒಂಥರ ಅಂತ ಯಾವಾಗ ನಿನ್ನ ಮನೆಯಲ್ಲಿ ಬರುತ್ತೋ ನೀನು ಅನ್ನೇನಾಗೋದೆ. ಹಾಗಾಗಿ ನಾವು ಸ್ವಲ್ಪ ಹೃದಯದಲ್ಲಿ ಬುದ್ಧಿಯುಳ್ಳವರಾಗಿ, ಯೋಬನ ಗ್ರಂಥ 9ನೇ ಅಧ್ಯಾಯ, ಕೀರ್ತನೆಗೆ ಮುಂಚೆನೆ ಬರುತ್ತೆ ನೋಡಿ. ಯೋಬನ ಗ್ರಂಥ 9ನೇ ಅಧ್ಯಾಯ 4ನೇ ವಚನ. ದೇವರ ಹೃದಯವು ವಿವೇಕವುಳ್ಳದ್ದು, ಆತನ ಶಕ್ತಿಯು ಪ್ರಬಲವಾದದ್ದು, ಆತನಿಗೆ ವಿರುದ್ಧವಾಗಿ ಮನಸ್ಸು ಕಠಿಣ ಮಾಡಿಕೊಂಡವನು ಸಾರ್ಥಕನಾದದ್ದುಂಟೆ. ನಿನ್ನ ಮನಸ್ಸನ್ನ ನೀನು ಕಠಿಣ ಮಾಡ್ಕೊಳಂಗಿಲ್ಲ. ತಂದೆಯಾದ ದೇವರು ಮನಸ್ಸು ಮಾಡಿದ್ರೆ ನಿನ್ನ ಹೃದಯನ ಕಠಿಣ ಮಾಡಬೇಕು ಅಷ್ಟೇ. ಒಂದು ಕಾಲದಲ್ಲಿ ಮೋಶೆ ಎದುರುಗಡೆ ಯಾರ ಮನಸ್ಸನ್ನ ಕಠಿಣ ಮಾಡಿದ ದೇವರು? ಫರೋ. ಒಂದೊಂದು ಸಲನು ಕಠಿಣ ಮಾಡಿ 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 ಅವನಿಗೆ ತನ್ನ ಅದ್ಭುತ ಶಕ್ತಿನ, ತನ್ನ ಮಹತ್ ಕಾರ್ಯಗಳನ್ನ ಈಜಿಪ್ಟ್ ಜನಗಳಿಗೆ ತೋರಿಸ್ಬೇಕು, ಇಸ್ರೇಲ್ ಜನಗಳಿಗೆ ನನ್ನ ಪ್ರಭಾವನ ತೋರಿಸ್ಬೇಕು ಅನ್ನೋ ಒಂದು ಹಂಬಲದಿಂದ ಹೃದಯನ ಕಠಿಣ ಮಾಡ್ತಾರೆ. ಅದು ತಂದೆಯ ದೇವರ ಕೈಯಲ್ಲಿದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಇದೆ ಇದು. ತಂದೆಯಾದ ದೇವರ ಮನಸ್ಸು ವಿವೇಕವುಳ್ಳದ್ದು, ಶಕ್ತಿ ಪ್ರಬಲವಾದದ್ದು. ಆತನಿಗೆ ವಿರುದ್ಧವಾಗಿ ನಿನ್ನ ಮನಸ್ಸನ್ನು ನೀನು ಕಠಿಣ ಪಡಿಸ್ಕೊಂಡ್ರೆ ಸಾರ್ಥಕನಾಗ್ತೀಯಾ? ಚಾನ್ಸೇ ಇಲ್ಲ. ಯಾರ ಜೊತೆ ಯಾರು ಮನಸ್ಸನ್ನ ಕಠಿಣ ಮಾಡ್ಕೊಳ್ಳೋದು? ಒಬ್ಬ ಕ್ರೈಸ್ತ ಸಹೋದರನ ಜೊತೆ, ದೈವ ಸೇವಕನ ಜೊತೆ ನೀನು ಮನಸ್ಸು ಕಠಿಣ ಮಾಡ್ಕೊಂಡ್ರೆ ದೇವ್ರ ಜೊತೆ ಕಠಿಣ ಮಾಡ್ಕೊಂಡಂಗೆ ಅರ್ಥ ತಾನೆ. ಯಾಕಂದ್ರೆ ಆ ದೇವ ಸೇವಕ ಯಾರನ್ನ ನಂಬಿ ಬಂದಿರ್ತಾನೆ? ಇಲ್ಲಿ ದೇವರ ನಂಬಿ ಬಂದಿರ್ತಾನೆ. ಯಾರು ಸೇರಿಸಿದ್ದು ಸಭೆಗೆ ಅಂತ ಬಂದಿರ್ತಾನೆ? ದೇವರೇ ಸೇರಿಸಿದ್ದು ಅಂತ ಬಂದಿರ್ತಾನೆ. ಯಾರ ಸಾರೂಪ್ಯನ ಪಡೆದಿರ್ತಾನೆ? ರೊಟ್ಟಿ ದ್ರಾಕ್ಷಾರಸದ ಮೂಲಕ ಯೇಸುವಿನ ಸಾರೂಪ್ಯನ ಪಡೆದಿರ್ತಾನೆ. ಆ ವ್ಯಕ್ತಿಗೆ ವಿರುದ್ಧವಾಗಿ ನೀನು ಮನಸ್ಸು ಕಠಿಣ ಮಾಡ್ಕೊಂಡ್ರೆ, ಯಾರ ವಿರುದ್ಧ ಕಠಿಣ ಮಾಡ್ಕೊಂಡಂಗೆ? ದೇವರ ವಿರುದ್ಧ ಕಠಿಣ ಮಾಡ್ಕೊಂಡಂಗೆ ಸಾರ್ಥಕ ಆಗುತ್ತಾ? ನೀನು ಸರಿ ಹೋಗ್ತೀಯಾ? ನಾನು ಹೇಳ್ತಿರೋ ಮಾತಲ್ಲ ಇದು, ಬೈಬಲಲ್ಲಿ ಹೇಳ್ತಿರೋ ಮಾತು. ಸಾರ್ಥಕ ಆಗೋದೇ ಇಲ್ಲ. ನೀನು ಕಠಿಣ ಮಾಡ್ಕೊಳ್ಳೋಕ್ಕೆ ಆಸ್ಪದನೇ ಇಲ್ಲ, ನಿನಗೆ ಇದೇ ಇಲ್ಲ, ಚಾನ್ಸ್ ಇಲ್ಲ. ನೀನು ಬರಬೇಕು, ಮಾತಾಡಬೇಕು, ಒಂದು ಸಾರಿ ಕೇಳಬೇಕು, ಇಲ್ಲ ಸಾರಿ ಕೇಳಿಸ್ಬೇಕು. ಎರಡೇ. ಒಂದು ಕ್ಷಮೆ ಕೇಳಿಸು ತಪ್ಪು ಮಾಡಿದ್ರೆ, ಇಲ್ಲ ನೀವು ಕ್ಷಮೆ ಕೇಳು. ಎರಡು ಬಿಟ್ಟು ಮಿಕ್ಕಿದ್ ಯಾವುದು ಒಪ್ಕೊಳ್ಳೋಂಥದ್ದೇ ಅಲ್ಲ. ನೀನೇನಿದ್ರು ಟೆಕ್ಸ್ಟ್ ಮೆಸೇಜ್ ಆಗಲಿ, ಮಾತುಗಳಾಗ್ಲಿ ವಾಕ್ಯದ ಪ್ರಕಾರನೇ ಬರಬೇಕು. ಬೇರೆ ಹಾಕ್ದೆ ಅಂದ್ರೆ ಅನ್ನೀರು ಹಾಕ್ದಂಗೆ 26 ಹಾಕ್ತಾ ಇರ್ತಾರೆ ಗೊತ್ತಾ ಫೇಸ್ಬುಕ್ ಅಲ್ಲಿ, ಸ್ಟೇಟಸ್ ಅಲ್ಲಿ. ಬೆಳಿಗ್ಗೆ ಓಪನ್ ಮಾಡಿದ್ರೆ ಅನ್ನೀರ್ದು ನೋಡ್ತೀರ ನೀವು, ಒಂದು 100 ಹಾಕಿರ್ತಾರೆ. ಆ ಥರ ನೀನೊಬ್ಬ ವೇಸ್ಟ್ ಫೆಲೋ. ನಮಗಾದ್ರೆ ಆ ಮನಸ್ಸಿಲ್ಲ. ದೀಕ್ಷಾಸ್ಥಾನ ಹೊಂದಿದ ಮೇಲೆ ಕ್ರಿಸ್ತನ ಮನಸ್ಸಿದೆ. ಪೌಲು ಆವಾಗ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಮತ್ತೆ ಏನಿಗೆ ನಾವು ಪೌಲನ ಪತ್ರಿಕೆ ಓದ್ತಿರೋದು? ಏನಿಗೆ ನಾವು ಹಳೆ ಒಡಂಬಡಿಕೆ ಓದ್ತಿರೋದು? ಏನಿಗೆ ಅಷ್ಟೊಂದು ಸೆಮಿನಾರ್ಗಳು ಅಟೆಂಡ್ ಮಾಡ್ತಿರೋದು? ಕ್ರಿಸ್ತನ ಮನಸ್ಸು ತಿಳ್ಕೊಳ್ಳೋದಕ್ಕೆ ತಾನೆ. ನಾಮಕಾರ್ಥ ಕ್ರೈಸ್ತರಾಗಿದ್ದು ನಾನು ತಿಳ್ಕೊಂಡೆ ಅಂದ್ಬಿಟ್ಟು ಬಿರಿಯಾನಿ ತಿಂದು ಹೋಗೋದಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ
ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸುವನಾರು ಎಂದು ಬರೆದಿದೆಯಲ್ಲ. ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಅಲ್ಲಿ ನಮಗಾದರೂ ಅಂದ್ರೆ ಪ್ಲೂರಲ್ ವರ್ಡ್ ಅದು, ನನಗಾದರೂ ಅಂತ ಇಲ್ಲ ಅಲ್ಲಿ. ನಮಗಾದರೂ ಅಂದ್ರೆ ಟೋಟಲ್ ಕೊರಿಂಥ ಸಭೆದವ್ರಿಗೆ ಇರ್ಬೋದು. ನಾವು ಓದ್ತಿದ್ದೀವಲ್ಲ CBT ಬ್ಯಾಂಗ್ಳೂರು ಈಸ್ಟ್, ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ. ನಮಗೆ ಯಾರ ಮನಸ್ಸಿದೆ ಅಂತೆ? ಕ್ರಿಸ್ತನ ಮನಸ್ಸಿದೆ. ಕ್ರಿಸ್ತನ ಮನಸ್ಸಿತ್ತು ಅಂದ್ರೆ 2 ಆಪ್ಷನ್, ಒಂದು ಕ್ಷಮೆ ಕೇಳು, ಇಲ್ಲ ಒಂದು ಕ್ಷಮೆ ಕೇಳಿಸು. ಎರಡೂ ಇಲ್ಲದೆ ನಾನು ನ್ಯೂಟ್ರಲ್ ಆಗಿದ್ದೀನಿ ಅಂದ್ರೆ ನೀನು ಊರು ಬಿಟ್ಟು ಆಚೆ 1-2 ಎಕರೆಯಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ಮತ್ತೆ ಸೈಲೆಂಟ್ ಆಗಿ, ಆ ಥರ ಇರಬೇಕು. ಈ ಜೈಲಿಂದ ಕೈದಿಗಳು ಬಂದಿರ್ತಾರೆ, ಅವರು ಬಂದಿದ ತಕ್ಷಣ ಈ ಸಿಟಿಲಿ ಕಾಣಿಸ್ಕೋಬಾರ್ದು ಅಂತಾರೆ ಅವ್ರನ್ನ, ಗೊತ್ತಾ? ಪೊಲೀಸ್ ಸ್ಟೇಷನಲ್ಲಿ ಈ ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾರೆ ಸ್ವಲ್ಪ ಜನ, ಬೇರೆ ಬೇರೆ ಸ್ಟ್ರೀಟ್ ಫುಡಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲ ಗಾಡಿಗಳಲ್ಲಿ. ಅವರೆಲ್ಲ ಸ್ವಲ್ಪ ಜನ ಪರೋಲ್ ಮೇಲೆ ಬಂದಿರ್ತಾರೆ. ಪೆರೋಲ್ ಅಂದರೆ ತಾತ್ಕಾಲಿಕ 1 ತಿಂಗಳು 2 ತಿಂಗಳೇನೋ ಮದುವೆ ಅಥವಾ ತಂದೆದು ಕಾರ್ಯ ಇದೆ, ಹಾಸ್ಪಿಟ್ಲ್ ಅಂತ ಬಂದಿರ್ತಾರೆ. ಆ 1-2 ತಿಂಗಳ ಕಾಲ ಗಾಡಿ ಹಾಕೊಂಡಿರ್ತಾರೆ. ಇನ್ನು ಜಾಮೀನು ಮೇಲೆ ಬಂದಿರೋನು ಅಷ್ಟೇ, ರೌಡಿ ಶೀಟರ್ ಅಂತ ಕರೀತಾರೆ ಅವ್ರನ್ನೆಲ್ಲ. ಅವ್ರನ್ನ ಸಿಟಿಲಿ ಇಟ್ಕೊಳಕ್ ಬಿಡಲ್ಲ, ಅವನೇ ಇದ್ರು ಆಚೆ ಇರಬೇಕು. ಯಾವಾಗ ನಾನು ಆಚೆ ನೆಮ್ಮದಿಯಾಗಿರ್ಬೇಕು, ಆ ಜುಳು ಸೌಂಡ್ ಕೇಳಬೇಕು, ನನಗೆ ಸಪ್ರೇಟ್ ಇನ್ಫಿನಿಟಿ ಪೂಲ್ ಬೇಕು, ನನಗೆ ಯಾವ ಸೌಂಡು ಬೇಡ, ಆ ಮನಸ್ಸು ಯಾರಿಗೆ ಬರುತ್ತೆ? ಅವನ್ನೆಲ್ಲ ಗಡೀಪಾರು ಮಾಡ್ದಂಗೆ ದೇವರು ಲೆಕ್ಕ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 29ನೇ ವಚನ. ಇಲ್ಲಿ ಕೂಡ ಮೋಶೆ ಅತ್ಯುತ್ತಮವಾಗಿ ಉಪದೇಶ ಮಾಡ್ತಾನೆ ನೋಡಿ, ತಂದೆಯಾದ ದೇವರ ಬಗ್ಗೆ ಯಾವ ರೀತಿ ಇರಬೇಕು. 5ನೇ ಅಧ್ಯಾಯ 29ನೇ ವಚನ. ನನ್ನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು, ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ನಿಮ್ಗಿರ್ಬೇಕು. ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು, ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುತ್ತಂತೆ. ಯಾವಾಗಲೂ, ತಾತ್ಕಾಲಿಕ ಅಲ್ಲ. ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು, ಮನಸ್ಸು ಎಂಬ ಆಯುಧ. ಏನು ಆಯುಧ? ಆಜ್ಞೆಗಳನ್ನ ಪರಿಪಾಲನೆ ಮಾಡೋದು. ನಾವು ಗಟ್ಟಿಯಾಗಿ ಇಟ್ಕೊಬೇಕು, ಯಾವುದೇ ಕಾರಣಕ್ಕೂ ಅದನ್ನು ಬಿಡಬಾರ್ದು. ಯಾವುದೇ ಸಂದರ್ಭದಲ್ಲೂ ಕೂಡ. ದುಷ್ಟ ಏನು ಮಾಡ್ತಾನೆ ಗೊತ್ತಾ? ಇವನು ಯಾಕೋ ತುಂಬ ಗಟ್ಟಿಯಾಗಿ ಇಟ್ಕೊಂಡಿದ್ದಾನಲ್ಲ, ಹೇಗಾರು ಮಾಡಿ ಆ ಮನಸ್ಸೆಂಬ ಆಯುಧನ ನಾನು ಕಿತ್ಕೊಬೇಕಲ್ಲ, ಕದಿಬೇಕಲ್ಲ ಅಂತ ಹೊಂಚಾಕ್ತಾ ಇರ್ತಾನೆ. ಹಂಗೆ ಹೊಂಚಾಕಿನೇ ಅವನು ಸುತ್ತಾ ಇರ್ತಾನೆ ಭೂಮಿಯೆಲ್ಲ. ಕೊನೆಗೆ ಭೂಮಿಯೆಲ್ಲ ಸುತ್ತಿ ಎಲ್ಲೋದ? ದೇವ್ರ ಹತ್ರ ಹೋದ. ದೇವ್ರೇನು ಕೇಳಿದ್ರು? ಎಲ್ಲಿಂದ ಬಂದೆ? ಭೂಮಿಯಿಂದ ಬಂದೆ. ನೋಡ್ದ ನನ್ನ ಭಕ್ತ ಯೋಬ ಹೆಂಗಿದ್ದಾನೆ, ಸರಿ ನನ್ನ ಕೈಲಿ ಕೊಟ್ಟು ನೋಡು ಸ್ವಲ್ಪ ದಿನ. ದೇವ್ರು ಆಯ್ತು, ಕೊಟ್ಬಿಟ್ರು. ಅವನ ಪ್ರಾಣಕ್ಕೆ ಮಾತ್ರ ನೀನು ಏನು ಮಾಡಬಾರ್ದು. ಆ ಒಂದು ಕೆಟ್ಟ ಟೈಮ್ ಅವನಿಗೆ ಸ್ಟಾರ್ಟ್ ಆಯ್ತು ಯೋಬನಿಗೆ. ಕೊನೆಯವರೆಗೂ ಅವನೇನು ಬಿಟ್ನ? ಆ ಮನಸ್ಸೆಂಬ ಆಯುಧನ, ಆ ದೃಢವಾದ ಮನಸ್ಸನ್ನ, ಆ ಗಟ್ಟಿತನನ ಬಿಟ್ನ ಅವನು? ಬಿಟ್ಟಿಲ್ಲ. ನಾವಾಗಿದ್ರೆ ಬಿಟ್ಬಿಡ್ತೀವಿ 100%. ಸಣ್ಣ ಇಶ್ಯೂಗೆ ಬಿಟ್ಬಿಡ್ತೀವಿ, ಅಷ್ಟು ದೊಡ್ಡದು ಬೇಡ, ಸಣ್ಣ ಇಶ್ಯೂ ಯಾವುದೋ ಬಿಟ್ಬಿಡ್ತೀವಿ. ನಮ್ಮಲ್ಲಿ ಯೋಚನೆಗಳು ಬರ್ತಾ ಇರುತ್ತೆ, ಬೇರೆ 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 ಬೇರೆ. ಕೊನೆಗೆ ಏನಾಗ್ತೀವಿ ಗೊತ್ತಾ? ಸೈಕೋ ಆಗ್ತೀವಿ, ಸೈಕಿಕ್. ಬಾಯ್ ಬಿಟ್ಟು ಮಾತಾಡದೆ ಹೋದ್ರೆ ಏನಂತಾರೆ? ಹಾಗಾಗಿ ಮನಸ್ಸನ್ನ ನಾವು ದೃಢವಾಗಿ ಇಟ್ಕೊಬೇಕು. ಇದೆಲ್ಲರಿಗೂ ಅಪ್ಲೈ ಆಗ್ತಾ ಇದೆ. ಕ್ರೈಸ್ತರಾದವ್ರು ನಾನು ಹೇಳ್ತಾ ಇರೋದು, ನಮ್ಮ ಸಹೋದರ ಸಹೋದರಿ ಅಂತ ಹೇಳ್ತಾರೆ ಮಾತು.
ಆಮೇಲೆ ಏನು ಈ ಥರ ಹೇಳಿದ್ರು ಆ ಥರ ಹೇಳಿದ್ರು ಅಂತ ಅಂದ್ಕೊಂಡ್ರೆ ಹೌದು ಆ ಥರನೇ ಹೇಳೋದು, ಹೀಗೆ ಹೇಳೋದು, ನಿಮಗೆ ಹೇಳ್ತಾ ಇರೋದು. ಯಾರ್ಯಾರು ಮನಸ್ಸು ದೃಢ ಇಟ್ಕೊಂಡಿಲ್ವೋ ಅವ್ರಿಗೆ ಇದು ಅಪ್ಲೈ ಆಗುತ್ತೆ. ಯಾರ್ಯಾರು ಯೇಸು ಸ್ವಾಮಿ ಮನಸ್ಸನ್ನ ಇಟ್ಕೊಳ್ದೆ ಯಾರ್ಯಾರು ಡಿಪ್ರೆಷನ್ ಮೈಂಡ್ಗೆ ಹೋಗಿ ಏನೇನೋ ಮಾತಾಡ್ತಿರ್ತಾರೆ, ಏನೇನೋ ಆಗ್ತಾ ಇರ್ತಾರೆ ಮೆಸೇಜ್ಗಳಿಗೆ, ಅವ್ರಿಗೆ ಹೇಳ್ತಾರೆ ಇದು ಮಾತು. ಓಕೆ, ಕ್ಲಿಯರ್? ಇನ್ನೊಂದು ಮಾತು ಓದ್ಕೊಳ್ಳೋಣ. FSC ಅವರಿಗೆ ಬರೆದ ಪತ್ರಕ್ಕೆ. ನಾಲ್ಕನೇ ಅಧ್ಯಾಯ. FSC ಅವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 18ರಿಂದ 19ನೇ ವಚನ. ಅತ್ಯುತ್ತಮವಾಗಿದೆ ನೋಡಿ ಇದು. 17ರಿಂದ ಓದಿ ನೋಡೋಣ. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಪೌಲ್ ಇದು FSC ಅವರಿಗೆ ಬರೆದ ಪತ್ರಿಕೆಯಲ್ಲಿ FSC ಸಭೆಗೆ ಹೇಳ್ತಾ ಮಾತು. ನೀವು ಅನ್ಯ ಜನರಾಗಿ ಇನ್ಮೇಲೆ ನಡ್ಕೊಬೇಡಿ, ನಾನು ಕರ್ತನಲ್ಲಿದ್ದೀನಿ, ಅದಕ್ಕೆ ನಾನು ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ. ಈ ಮನಸ್ಸು ಎಂಬ ಆಯುಧ ಪಾಠ ಕೂಡ ಒಂದು ಎಚ್ಚರಿಕೆನೆ. ಇಲ್ಲಿ ಯಾರನ್ನು ಕಡಿಮೆಯಾಗಿ ಮಾತಾಡಬೇಕು, ಯಾರಿಗೂ ಚುಚ್ಚು ಮಾತು ಮಾತಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಪ್ರೀತಿ ಇರೋದ್ರಿಂದ ಮಾತಾಡ್ತಿರೋದು. ಇದು ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇರೋದಕ್ಕೋಸ್ಕರ ಸಭೆಗೆ, ಆ ಪ್ರೀತಿ ಆಲಿಂಗನಕ್ಕೋಸ್ಕರ ಈ ಮಾತುಗಳು ಹೇಳ್ತಾ ಇರೋದು. ಯಾವುದೇ ಕೋಪಕ್ಕಾಗ್ಲಿ ಯಾವುದೇ ಟಾರ್ಗೆಟ್ಗಾಗ್ಲಿ ಎಲ್ಲ ಅನ್ಕೋಬೇಡಿ. ಯಾರು ನೀವೆಲ್ಲರೂ ನಮ್ಮ ಅಣ್ಣ ತಮ್ಮ ಸಹೋದರ ಸಹೋದರಿ ಒಂದೇ ಕುಟುಂಬವಾಗಿರೋದಕ್ಕೋಸ್ಕರ ನಾವು ಅನ್ಯರ ಹತ್ರ ಹೇಳಕ್ಕಾಗುತ್ತಾ ಇದನ್ನೆಲ್ಲ? ಓದಿ ಮುಂದೆ. ಅವರ ಮನಸ್ಸು ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ನೋಡಿ, ಇಲ್ಲಿ ಮತ್ತೆ ಮನಸ್ಸು ಅಂತ ಬಂತು. ಅವರ ಮನಸ್ಸು ಏನಾಗಿದೆ ಅಂತೆ? ಮೊಬ್ಬಾಗಿದೆ. ನಾವು ಫಾಗ್ ಆಯ್ತು ಅಂದ್ರೆ ಗ್ಲಾಸ್ ಏನ್ ಮಾಡ್ತೀವಿ? ಒರೆಸ್ಕೊಳ್ತೀವಿ. ಕಾರ್ ಗ್ಲಾಸ್ ವಿಂಡ್ಶೀಲ್ಡ್ ಫಾಗ್ ಆಯ್ತು ಅಂದ್ರೆ ಒರೆಸ್ಕೋತೀವಿ. ಹಾಗೆ ಕಾರ್ ಓಡ್ಸಕ್ಕಾಗತ್ತಾ? ಅದೇ ರೀತಿ ಮನಸ್ಸು ಮೊಬ್ಬಾದಾಗ ಏನ್ ಮಾಡ್ಕೊಬೇಕು? ಅದನ್ನು ಕ್ಲೀನ್ ಮಾಡ್ಕೊಬೇಕು, ಒರೆಸ್ಕೊಬೇಕು. ನನ್ನ ಮನಸ್ಸು ಮೊಬ್ಬಾಗಿ ಹೋಗಿದೆ, ನನ್ಗೆ ಯಾರು ಇಲ್ಲ, ನನ್ಗೆಲ್ಲರೂ ವ್ಯತಿರಿಕ್ತವಾಗಿ ಮಾತಾಡ್ತಿದ್ದಾರೆ, ನನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ನೀನೇ ಅನ್ಕೊಂಡ್ರೆ, ನೀನಾಗ್ಲಿ ನಾನಾಗ್ಲಿ ಅನ್ಕೊಂಡ್ರೆ ನನ್ನ ಮನಸ್ಸು ಮೊಬ್ಬಾಗಿದೆ, ಅದನ್ನ ಕ್ಲೀನ್ ಮಾಡ್ಕೊಂಡು ನಾನು ಪ್ರಯತ್ನ ಪಡ್ತಾ ಇಲ್ಲ. ಅತ್ಯುತ್ತಮವಾದ ಇದಿದೆ ನಮಗೆ ಆಪ್ಷನ್, ಏನಂತಾರೆ ಅವಕಾಶ. ಈಚ್ ಅಂಡ್ ಎವರಿ ಸ್ಟೆಪ್ ನಾನು ಇಮಿಡಿಯೇಟ್ ಕ್ಲೀನ್ ಆಗ್ತೀನಿ. ಗಾಡಿ ಓಡಿಸ್ತಾ ಇರ್ತೀನಿ, ಇಮಿಡಿಯೇಟ್ ಕ್ಲೀನ್ ಆಗ್ತೀನಿ, ಗ್ಲಾಸ್ ಹಾಕೊಳ್ತೀನಿ ಕ್ಲೀನ್ ಮಾಡೋದಕ್ಕೆ. ನನ್ನ ಹತ್ರ ಕ್ಲಾತ್ ಇದೆ, ಕೆಮಿಕಲ್ ಇದೆ, ಇಮಿಡಿಯೇಟ್ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಓದ್ತೀನಿ ಗ್ಲಾಸ್ನ, ಇಮಿಡಿಯೇಟ್ ಕ್ಲೀನ್ ಮಾಡ್ಕೊತೀನಿ ವಿಂಡ್ಶೀಲ್ಡ್ನ. ಅದೇ ರೀತಿ ಇಮಿಡಿಯೇಟ್ ನಮ್ಮ ಮನಸ್ಸು ಎಂಬ ಆ ಮನಸ್ಸು ಮೊಬ್ಬಾಗಿರೋದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ವಾಕ್ಯ ಇದೆ. ಸಹೋದರರಿದ್ದಾರೆ, ಒಬ್ರಿಗಿಬ್ಬರು, ಇಬ್ರಿಗೆ ಮೂರು 4 ಜನ, ಎಷ್ಟು ಜನ ಇದ್ದಾರೆ ದೈವ ಸೇವಕರು? ಕ್ಲೀನ್ ಮಾಡ್ಕೊಳ್ಳಿ. ಈ ಅವಕಾಶ ಎಲ್ಲಿಗೂ ಯಾರ ಹತ್ರ ಇರೋದಿಲ್ಲ ಗೊತ್ತಾ? ಅನ್ಯರಲ್ಲಿ ಇದೆ ಈ ಅವಕಾಶ. ಹಂಗೆ ಹೇಳ್ಕೊಂಡು ಹೋಗ್ತಾರೆ, 50 ವರ್ಷದವ್ರಿಗೂ ಹೇಳ್ಕೊಂಡು ಕೊನೆ ಯಾವತ್ತಾರು ಸಿಕ್ಕಿದ್ರೆ ಅವನ್ನ ಕೊಲೆ ಮಾಡ್ಬಿಡ್ತಾರೆ. ಜೈಲಿಗೆ ಹೋದವ್ರದೆಲ್ಲ ಅದೇ ಕತೆ ಅಲ್ವಾ? ಅವನು ಕೊಲೆ ಮಾಡಿ ಹೋಗಿರ್ತಾನೆ, ವೆಯ್ಟ್ ಮಾಡ್ತಾ ಇರ್ತಾರೆ ಇವರು 10 ವರ್ಷ 12 ವರ್ಷ 14 ವರ್ಷ. ಅವ್ನು ರಿಲೀಸ್ ಆಗದೆ ಕಾಯ್ತಿರ್ತಾರೆ. ರಿಲೀಸ್ ಆಗಿ 2 ದಿನಕ್ಕೆ ಅವ್ನು ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಈ ಅವಕಾಶ ಇಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ನಮಗಿದೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಮನಸ್ಸನ್ನ ದೃಢವಾಗಿ ಗಟ್ಟಿಯಾಗಿ ಯಾವಾಗಲೂ ಇಟ್ಕೊಬೇಕು. ಈ ಹವಳು ಮಾಡಲು ಗೊತ್ತ ತಪ್ಪು. ಮನಸ್ಸು ದೃಢವಾಗಿ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಆ ತಪ್ಪು ಮಾಡ್ತಿರ್ಲಿಲ್ಲ. ಆ ಒಂದು ಸರ್ಪದ ಕುಯುಕ್ತಿಗೆ ಅವಳು ಬಿದ್ದು ಪಾಪ ಮಾಡ್ತಾ ಇರಲಿಲ್ಲ. ಏನ್ ಪಾಪ ಮಾಡಿದವಳು? ಹಣ್ಣು ತಿಂದಿದ್ದು ಪಾಪನ? ಏನ್ ಪಾಪ ಮಾಡಿದ್ದು? ತಂದೆಯಾದ ದೇವರ ಆಜ್ಞೆನ ಪರಿಪಾಲನೆ ಮಾಡಿಲ್ಲ, ಅನುಸರಿಸಲಿಲ್ಲ, ಅದು ಪಾಪ. ಹಣ್ಣು ಎಷ್ಟೊಂದಿತ್ತು, ಹಣ್ಣು
ತಿಂತಿದ್ದದೇನು ಪಾಪ ಇಲ್ವಲ್ಲ. ಈ ಹಣ್ಣು ತಿಂದಿದ್ದು ಪಾಪ ಇಲ್ಲ, ಬಟ್ ಈ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ಮೇಲೆ ಕೂಡ ನನ್ನ ಆಜ್ಞೆನ ಪರಿಪಾಲನೆ ಮಾಡದೆ ತಿಂದಿದ್ದು ಪಾಪ. ಹಾಗೆ ನಾವು ಆ ಥರ ಒಂದು ಕುಯುಕ್ತಿಗೆ ಬೀಳೋದು ಬೇಡ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 1 ಮತ್ತು 2. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 1, 2. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಬರುವಂಥವರಲ್ಲ. ಮುಂದಿಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ ಅನ್ನೋದು ವಾಡಿಕೆ ಮಾತು. ಬಟ್ ಇದು ನಾವು ಸತ್ಯವಾದ ಮಾತಿದು. ಯಾವುದೇ ಸೆಮಿನಾರ್ ಆಗಲಿ, ಯಾವುದೇ ಪ್ರೇಯರ್ ಮೀಟಿಂಗ್ ಆಗಲಿ, ಯಾವುದೇ ದೇವ್ರ ಕೆಲಸ ಆಗಲಿ ನಾವು ಪ್ರತಿಜ್ಞೆ ಮಾಡಿ ಬಂದ್ಬಿಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಹಿಂದೆ ಆಗೋ ಚಾನ್ಸ್ ಇಲ್ಲ. ಏನೇ ಕಷ್ಟ ಬಂದ್ರು ಸರಿ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ನೋಡ್ದ, ನಾಚಿಕೆಗೆ ಗುರಿ ಮಾಡಲ್ಪಡುವಂತ ಗುಪ್ತ ಕಾರ್ಯ ಮತ್ತೆ ಅದನ್ನ ಮುಚ್ಚಾಕೋದಕ್ಕೆ ತಂತ್ರ. ಗುಪ್ತ ಕಾರ್ಯ ಒಂದು ತಪ್ಪು, ಅದನ್ನ ಮುಚ್ಚಾಕೋದಕ್ಕೆ ಒಂದು ತಂತ್ರ ಹೆಣೆಯೋದು ಒಂದು ತಪ್ಪು. ಎರಡನ್ನೂ ಬಿಟ್ಟು ತಂತ್ರದಲ್ಲಿ ನಡೆಯದೆ, ದೇವರ ವಾಕ್ಯವನ್ನು ಕೆಡಿಸದೆ, ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು, ನೋಡಿ ಮತ್ತೆ ಮನಸ್ಸು ಬಂತು, ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ನಾನೇ ದೇವ್ರ ಮುಂದೆ ಒಪ್ಪಿಸ್ಕೊಳ್ಳೋದು. ನನ್ನ ಮನಸ್ಸಾಕ್ಷಿ ಹೇಳ್ತಾ ಇರುತ್ತೆ ತಾನೆ, ನಾನು ಗುಪ್ತ ಕಾರ್ಯ ಮಾಡಿದ್ದೀನ, ತಂತ್ರಗಾರಿಕೆ ಏನಾದ್ರು ಮಾಡಿದ್ದೀನ, ಕನ್ನಿಂಗ್ ಐಡಿಯಾ ಅಂತಾರೆ, ಕನ್ನಿಂಗ್ ಐಡಿಯಾಸ್ ಏನಾದ್ರು ಮಾಡಿದ್ದೀನ. ಇದೆಲ್ಲ ಕಡೆ ಅಪ್ಲೈ ಆಗುತ್ತೆ. ಸಭೆ ವಿಷಯದಲ್ಲಾದ್ರೂ ಆಗ್ಲಿ, ಕುಟುಂಬ ವಿಷಯದಲ್ಲಾದ್ರೂ ಆಗ್ಲಿ, ಸಮಾಜದಲ್ಲಾದ್ರೂ ಆಗ್ಲಿ, ನನ್ನ ಮನಸ್ಸು ಹೇಳ್ತಾ ಇರುತ್ತೆ. ಹಾಗಾಗಿ ಮನಸ್ಸಿಗೆ ವಿರೋಧವಾಗಿ ನಡೆಯದೆ, ಈ ತಂತ್ರಗಳೆಲ್ಲ ಮಾಡದೆ, ಎಳೆ ಮಕ್ಕಳ ಥರ ಬಂದ್ಬಿಟ್ಟು ತಪ್ಪೊಪ್ಕೊಳ್ತೀವಿ. ನಾವೆಲ್ಲ ತಪ್ಪೊಪ್ಕೊಂಡು ನಡೀತಾ ಇದ್ದೀವಿ ಅಂತ ಪೌಲ್ ಹೇಳ್ತಿರೋದು. ನಾವೆಲ್ಲರೂ ಒಪ್ಕೊಂಡು ಆ ಮನಸ್ಸನ್ನ ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೀತಿದ್ದೀವಿ ನಾವು ಅಂತ ಪೌಲ್ ಹೇಳ್ತಾರೆ. ಆ ರೀತಿ ನಾವು ಕೂಡ ಒಪ್ಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ಯಾರು ನಿಮ್ಮನ್ನ ಹಂಗಿಸೋರು ಯಾರು ಇಲ್ಲಲ್ಲ. ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನ ಹಂಗಿಸ್ದ ಅಂದ್ರೆ ಅವನು ಕ್ರೈಸ್ತನಲ್ಲ ಅಲ್ವಾ? ಅರ್ಥ ಆಯ್ತಲ್ಲ ನಿಮ್ಗೆ? ಒಬ್ಬರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲೂ ಮಾನ ಹೋಗುತ್ತೋ, ಎಲ್ಲೋ ಮರ್ಯಾದೆ ಹೋಗುತ್ತೋ ಅಂದ್ಬಿಟ್ಟು ಸ್ವಲ್ಪ ವಿಷಯಗಳು ಹೇಳೋದಿಲ್ಲ. ಹಂಗೇ ಮರೆ ಮಾಚಿ ಒಳಗಡೆನೆ ಕುರುಗ್ತಾ ಇರ್ತಾರೆ. ಏನಕ್ಕೆ ಮರೆ ಮಾತ ಅನ್ನೋದು ಏನ್ ಅನ್ಕೊಂಡ್ಬಿಡ್ತಾನ ಅವನು ಅಂತ. ಅವನು ಯಾರು? ನಿಂತರ ಕ್ರೈಸ್ತ ಸಹೋದರ, ಕ್ರೈಸ್ತ ಸಾರೂಪ್ಯ ಒಂದವನು, ಇದೇ ಬೈಬಲ್ ಓದ್ತಾ ಇರೋನು. ಯಾರು ಹಂಗ್ಸೋದಿಲ್ಲ ಇಲ್ಲಿ, ಅಂತ ನಗೋದು ಇಲ್ಲ. ಆಯ್ತು ಬ್ರದರ್, ಆಯ್ತು ಬಿಡಿ, ನಾನಿದ್ದೀನಿ, ನನಗೆ ಜ್ಞಾಪಿಸ್ಕೊಳ್ಳಿ ನೀವು. 24 hours ಬಾರ್ 7 ನಾನು ಇರ್ತೀನಿ, ಅಟ್ ಎನಿ ಟೈಮ್ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳೋವಂಥ ವ್ಯಕ್ತಿಗಳು ನಾವೆಲ್ಲ. ನಾವು ಕ್ರೈಸ್ತರು. ನಮ್ಮ ಹತ್ರ ಬಂದು ಹೇಳ್ಕೊಳಕ್ಕೆ ಏನು ನಿಮಗೆ ಸಂಕೋಚ? ಯಾರು ನಿಮ್ಮನ್ನ ಹಂಗಿಸ್ತಾರೆ? ಎಲ್ಲೆಲ್ಲಿ ಯಾವ್ಯಾವ ವಿಷಯನ ಗುಪ್ತವಾಗಿಡ್ಬೇಕು ಅದು ನಾವು ಗುಪ್ತವಾಗಿ ಇಟ್ಟಿರ್ತೀವಿ. ಎಲ್ಲೆಲ್ಲಿ ಹೇಳ್ಬೇಕು ಅದು ಹೇಳಲೇ ಬಿಡ್ತೀವಿ ಓಪನ್ ಆಗಿ. ಎಲ್ಲಾ ಕಡೆ ಗುಪ್ತವಾಗಿರೋಕ್ಕಾಗಲ್ಲ. ಎಲ್ಲೆಲ್ಲಿ ಹೇಳ್ಬೇಕು ಅದು ಹೇಳಲೇಬೇಕು. ಇಲ್ಲಾಂದ್ರೆ ಯಥಾರ್ಥತೆ ಅಂತ ಬರೋದಿಲ್ಲ. ಎಲ್ಲ ಗುಪ್ತವಾಗಿ ಇಟ್ಕೊಂಡ್ರೆ ಎಷ್ಟು 1000 TB ಎಷ್ಟು ಇಟ್ಕೊಬೇಕು ಹಾರ್ಡ್ ಡಿಸ್ಕ್. ನಮ್ದು ಇನ್ಸರ್ಟ್ ಮಾಡ್ಕೊಬೇಕು ನಾವೊಂದು ಹಾರ್ಡ್ ಡಿಸ್ಕ್ನ. ಹಂಗೆಲ್ಲ ಇಟ್ಕೊಳಕ್ಕಾಗಲ್ಲ. ಎಲ್ಲಿ ಹೇಳಬೇಕು ಅಲ್ಲಿ ಅದನ್ನ ಬ್ಲಾಸ್ಟ್ ಮಾಡಬೇಕು, ಎಲ್ಲಿ ಹೇಳ್ಬಾರ್ದು ಅಲ್ಲಿ ಹೇಳ್ಬಾರ್ದು. ಹಾಗಾಗಿ ಇವನು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅನ್ನೋ ಭಾವನೆ ನಿನ್ನಲ್ಲಿರ್ಬೇಕು. ಅವನಲ್ಲಿ ಹೇಳಿದ್ರಲ್ಲಿ ತಪ್ಪಿಲ್ಲ, ಇಲ್ಲಿ ಹೇಳದೇ ಇರೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು. ಏನೇ ಮಾಡಿದ್ರು ಅವರು ಏನೋ ಒಂದು ಉದ್ದೇಶದಿಂದ ಮಾಡಿರ್ತಾರೆ.
ನನ್ನ ಸಹೋದರ, ನನ್ನ ಜೊತೆಲಿ ಇಷ್ಟು ವರ್ಷದಿಂದ ಇದ್ದಾನೆ ಈ ವ್ಯಕ್ತಿ, ಅವನೇನು ಬೇಕು ಅಂತ ಮಾಡಿರೋದಿಲ್ಲ, ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾನೆ, ಮೋಸ್ಟ್ಲಿ ಅದು ಆಗದೆ ಇರಬಹುದೇನೋ, ಆ ರೀತಿ ಯೋಚನೆ ಮಾಡೋವನೇ ಕ್ರೈಸ್ತ. ಇಲ್ಲ ಅವನು ಹಿಂಗೆ ಮಾಡಬಾರ್ದಾಯ್ತು, ಹಿಂಗೆ ಹೇಳ್ಬಾರ್ದಾಯ್ತು, ಹಂಗೆ ಮಾಡಬಾರ್ದಾಯ್ತು. ನೀನು ಹೇಳಿ ನಾನು ಮಾಡೋಕ್ಕಾಗಲ್ಲ. ನನಗೆ ಆದಂಥ ಒಂದು ಹೃದಯ ಇದೆ, ನನಗೆ ಆದಂಥ ಒಂದು ಮನಸ್ಸಿದೆ, ನನಗೆ ಆದಂಥ ದೃಢತೆ ಇದೆ, ನನಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಇರುತ್ತೆ. ಅದು ನಾನು ಪ್ರಯತ್ನ ಪಡ್ತೀನಿ. ಒಂದೊಂದ್ಸಲ ಅದು ಸಕ್ಸಸ್ ಆಗುತ್ತೆ, ಒಂದೊಂದ್ಸಲ ಫೇಲ್ಯೂರ್ ಆಗ್ಬೋದು. ಅಷ್ಟಕ್ಕೆ ನೀನು ತಪ್ಪೋರ್ಸಿದ್ರೆ ಕ್ಲಿಯರ್ ಮಾಡ್ಕೊ ಮಾತಾಡಿ. ಎಲ್ಲರೂ ನೀವು 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 ನಾನು ಎಲ್ಲರೂ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟು ನಮ್ಮ ಮನಸ್ಸನ್ನ ದೃಢತೆ ಇಲ್ಲದೆ, ಆ ಒಂದು ಮನಸ್ಸೆಂಬ ಆಯುಧನ ಇಟ್ಕೊಳ್ದೆ, ಲೂಸ್ ಟಾಕ್ಸ್ ಅಂತಾರೆ, ಮಾತಾಡೋದು, ಈ ಹೃದಯನ ಲೂಸ್ ಆಗಿಬಿಡೋದು ಮಾಡ್ತೀವೋ, ದೇವ್ರು ಏನು ಮಾಡ್ತಾರೆ ಗೊತ್ತಾ? ಇವನಿಗೆ ಏನು ಧೈರ್ಯ ಇಲ್ಲ, ಹೇಡಿ ಉಳ್ಳ ಆತ್ಮ ಇವನಿಗಿರೋದು, ನಾನು ಕೊಟ್ಟಿರೋದು ಹೇಡಿ ಥರದ ಆತ್ಮ ಅಲ್ಲ, ಇವನು ಆ ಥರ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾನೆ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಅನಿಷ್ಟ ಸ್ವಭಾವ ಅಂತಾರೆ, ಕೆಟ್ಟ ಸ್ವಭಾವ, ಕೆಟ್ಟ ಯೋಚನೆ, ಡಿಪ್ರೆಷನ್ ಮಾಡಿ ಜಾಸ್ತಿ ತಳ್ಬಿಡ್ತಾರೆ. ಅವನ ಯೋಚನೆ ಲಹರಿ ಇನ್ನೂ ಕೆಟ್ಟದಾಗಿ ಹೋಗ್ತಾ ಇರುತ್ತದು. ಕೊನೆಗೆ ಒಂದಿನ ಕುರುಗಿ ಲಾಸ್ಟಲ್ಲಿ 60ನೇ ವರ್ಷ 70ನೇ ವರ್ಷದಲ್ಲಿ ಏನು ಕೈಯಲ್ಲಿ ಆಗದೆ ಸುಮ್ಮನೆ ಇರ್ತಾನೆ, ಏನಕ್ಕೂ ಪ್ರಯೋಜನ ಆಗಲ್ಲ. ಸುಮಾರು ಜನ ನಾವು ನೋಡಿರ್ತೀವಿ ಈ ಥರ. ಕೊನೆಯದಾಗ ಒಂದು ರೆಫರೆನ್ಸ್ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸೋರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಒಂದೇ ಒಂದು ಸಣ್ಣ ಬ್ಯಾಡ್ ಥಿಂಕಿಂಗ್, ರಾಂಗ್ ಥಾಟ್ ನಿನ್ನ ಹೃದಯದಲ್ಲಿ ಬಂದರೆ ನೀನು ಆದಷ್ಟು ಬೇಗ ಅದನ್ನು ಕ್ಲಾರಿಫೈ ಮಾಡ್ಕೊಬೇಕು. ಅದನ್ನು ನೀನು ಕಂಟಿನ್ಯೂ ಮಾಡಿದ್ರೆ ನೋಡ್ತಾರೆ, 1 ವಾರ ನೋಡ್ತಾರೆ, 2 ವಾರ 3 ವಾರ ನೋಡ್ತಾರೆ, ಚಾನ್ಸ್ ಕೊಡ್ತಾರೆ ದೇವರು ಕೂಡ. ಸಹೋದರರ ಮನಸ್ಸನ್ನು ಕೂಡ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಾರೆ. ಹಂಗೂ ಆಗಿಲ್ಲ ಅಂದರೆ ಇನ್ನೂ ಕೆಟ್ಟದಾಗಿ ನೀನು ಯೋಚನೆ ಮಾಡೋ ಥರ ಮೈಂಡ್ ಮಾಡಿಬಿಡ್ತಾರೆ, ದೇವರೇ ಮಾಡಿಬಿಡ್ತಾರೆ. ಯಾವುದೇ ಕಾರಣ ನೀನು ಚೇಂಜ್ ಆಗೋದೇ ಇಲ್ಲ. ನಾವು ಇಬ್ರಿಯಲ್ಲಿ ಓದಿದ್ದೀವಿ, ಒಂದು ಸಲ ನೀನು ಜ್ಞಾನ ಪ್ರಕಾಶಕ್ಕೆ ಬಂದು ಮತ್ತೊಮ್ಮೆ ನೀನು ಪಾಪಕ್ಕೆ ಒಳಪಟ್ರೆ ಮತ್ತೊಮ್ಮೆ ನಿನ್ನನ್ನು ಸರಿ ಮಾಡೋದಕ್ಕೆ ಯಾವ ಯಜ್ಞನೂ ಇಲ್ಲ ಅಲ್ವಾ ಪ್ರಿಯರೇ? ಒಪ್ಕೊಳ್ತೀರ ಮಾತನ್ನ? ಒಂದು ಸಲ ನಾವು ಜ್ಞಾನ ಪ್ರಕಾಶಕ್ಕೆ ಬಂದಿದ್ದೀವಿ, ಬಂದ ಮೇಲೆ ಮತ್ತೇನು ಅಲ್ಲಿ ಹೋಗೋದು? ರಾಂಗ್ ಥಾಟ್ ಬರ್ತಾ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳಿ. ನಿಮಗೆ ಅವಕಾಶ ಇದೆಯಲ್ಲ ಕ್ಲೀನ್ ಮಾಡೋದಕ್ಕೆ. 3 ವೀಕ್ಸ್ ಬೇಕಾ? 3 ವೀಕ್ಸಲ್ಲಿ ರೊಟ್ಟಿ ದ್ರಾಕ್ಷಾರಸ ತಗೊಂಡ್ಮೇಲೆ 3 ಸಲ ಯೇಸುನ ತಗೊಂಡಿಲ್ವಾ? ಮತ್ತೆ ಯಾಕೆ ಕಂಟಿನ್ಯೂ ಮಾಡ್ತಿದ್ದೀರಿ? ಅದು ಏನೇ ಇರಲಿ ರೀ, ಇದು ಏನೇ ಇರಲಿ ವಿಷಯ, ಎಷ್ಟೇ ರಹಸ್ಯವಾದ ವಿಷಯ ಇದ್ರೂ ಪರವಾಗಿಲ್ಲ, ನೀನು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಇಲ್ಲವೇ ನೀನು ಆ ಮನಸ್ಸೆಂಬ ಆಯುಧನ ನೀನು ಇಟ್ಕೊಂಡಿಲ್ಲ, ಕ್ರಿಸ್ತನ ಆ ಸ್ವಭಾವ ನಿನ್ನಲ್ಲಿಲ್ಲ. ನೀನು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ, ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲ. ಇದೇ ಲಾಸ್ಟ್ ನಿನಗೆ ಇರೋದು ಅವಕಾಶ. ಈ ವಾಕ್ಯದ ಪ್ರಕಾರ ನಡ್ಕೊಬೇಕು. ನಿನ್ನ ಸಹೋದರರನ್ನು ಪ್ರೀತಿಸ್ಬೇಕು ಅಷ್ಟೇ. ಕೊನೆಯಲ್ಲಿ ಏನೇ ಮಾಡಿದ್ರು ಕೊನೆಯಲ್ಲಿ ಉಳಿಯೋದೆ ಪ್ರೀತಿ ಪ್ರೇಮ ಅಂತ ಪೌಲ್ ಹೇಳಿದ್ದಾರೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ನೀವು ಓದಿದ್ರೆ ಪ್ರೀತಿ ಬಗ್ಗೆನೇ ಕೊಟ್ಟಿದ್ದಾನೆ. ಲಾಸ್ಟಲ್ಲಿ ಉಳಿಯೋದೇನು? ಪ್ರೀತಿ. ಈ ಪ್ರೀತಿ ಪ್ರೇಮ ಒಂದು ಬಂತು ಅಂದರೆ ಎಲ್ಲ ಕ್ಷಮಿಸುವಂಥದ್ದೇ ಅಲ್ವಾ? ಈಗ ಮಕ್ಕಳು ನಾವು ಕ್ಷಮಿಸಲ್ವಾ? ಎಷ್ಟೇ ಪಾಪ ಮಾಡಿದ್ರು ನಾವು ಜೊತೆ ಆಗ್ಬಿಡಲ್ವಾ? ಅದೇ ರೀತಿ ಸಹೋದರ ಜೊತೆನೇ ಆಗಬೇಕು. ಸೊ ಒಂದು ಕನ್ಕ್ಲೂಷನ್ ರೆಫರೆನ್ಸ್ ಓದ್ಕೊಂಡು ನಾನು ಈ ಪಾಠ ಮುಗಿಸ್ತೀನಿ. ಏನು ಈ ಪಾಠದ ಕನ್ಕ್ಲೂಷನ್? ಈ ಮನಸ್ಸಿನ ಕನ್ಕ್ಲೂಷನ್ ಏನು? ಮನಸ್ಸು ಅಂದರೆ ಹೇಗೆ ಇಟ್ಕೊಬೇಕು ನಾವು, ಆ ಹೃದಯನ ಹೇಗೆ ಇಟ್ಕೊಬೇಕು? ನಮ್ಮನ್ನ ನೋಡಿದ್ರೆ ಯಾರಾದರೂ ವ್ಯಕ್ತಿಗಳು, ಅನ್ಯರೇ ಆಗಲಿ ಕ್ರೈಸ್ತರೇ ಆಗಲಿ, ನಮ್ಮ ನೋಡಿದ್ರೆ ಅವ್ರಿಗೆ ಎನರ್ಜಿ ಬರಬೇಕು. ವಿಜಯ್ ಬ್ರದರ್ನ ನೋಡಿದ್ರೆ, ರಾಜು ಬ್ರದರ್ನ ನೋಡಿದ್ರೆ, ಆನಂದ್ ಬ್ರದರ್ನ ನೋಡಿದ್ರೆ, ರಾಜೇಶ್ ಬ್ರದರ್ನ ನೋಡಿದ್ರೆ ಎನರ್ಜಿ.
ಏನೋ ಒಂದು ಲಾಸ್ ಆಗ್ಬೋದು, ಸಮಾಜದಲ್ಲಿ ಕುಟುಂಬದಲ್ಲಿ ಏನೋ ಒಂದು ಕಲಹ ಆಗ್ಬೋದು. ರಾಜೇಶ್ ಅಣ್ಣ ಫೋನ್ ಮಾಡಿದ್ರೆ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗುತ್ತೆ. ಆನಂದ್ ಅಣ್ಣಗೆ ಫೋನ್ ಮಾಡಿದ್ರೆ ಒಂದಷ್ಟು ರೆಫರೆನ್ಸ್ ಹೇಳ್ತಾರೆ. ವಿಜಯ್ ಬೇದಲ್ಲಿ ಫೋನ್ ಮಾಡಿ ಮಾತಾಡಿದ್ರೆ ಒಂದಷ್ಟು ಕೌನ್ಸಿಲಿಂಗ್ ಕೊಡ್ತಾರೆ ಅನ್ನೋ ಭಾವನೆ ಎಲ್ಲರಲ್ಲೂ ಬರಬೇಕು. ನಾನೇ ಮುಖ ಸಪ್ಪಗಿಟ್ಕೊಂಡು ನನಗೆ ಬೇಡದ ವಿಷಯಗಳನ್ನೆಲ್ಲ ತಲೆಗೆ ಹಾಕೊಂಡು ದಿನಕ್ಕೊಂದೊಂದು ಮೆಸೇಜ್ ಆಗ್ತಾ ಇದ್ರೆ ನಾನು ನಿಮಗೆ, ನೀವು ನನಗೆ ಫೋನ್ ಮಾಡಿ ಮಾತಾಡ್ತೀರಾ, ಅವನೇ ವೇಸ್ಟ್ ಫೆಲೋ. ನಾನು ಪ್ರಾಕ್ಟಿಕಲ್ ಹೇಳ್ತಾ ಇದ್ದೀನಿ. ಭಾವನೆ ಬರುತ್ತಾ ಬರಲ್ವಾ? ಕಷ್ಟದಲ್ಲಿರೋನಿಗೆ ನೀವು ಫೋನ್ ಮಾಡಿ ದುಡ್ಡು ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಕಷ್ಟದಲ್ಲಿದ್ದರೂ ನನಗೆ ಕಷ್ಟ ಇಲ್ಲ ಅಂತ ಹ್ಯಾಪಿ ಆಗಿರ್ತಾನೆ ಗೊತ್ತಾ, ಅವನು ಫೋನ್ ಬರುತ್ತೆ. ಆಗ ಅವನೇನು ಮಾಡ್ತಾನೆ, ಇರೋದ್ರಲ್ಲಿ ಸ್ವಲ್ಪ ಕೊಡ್ತೀನಪ್ಪ ನಿನಗೆ ಅಂತ ಆವಾಗ ಅವ್ನು ಸ್ಟೋರಿ ಹೇಳ್ತಾನೆ. ನನಗೂ ಸ್ವಲ್ಪ ಕಷ್ಟ ಇದೆ, ಬಟ್ ಅದಕ್ಕೆ ನಾನೇನು ಡಿಪ್ರೆಷನ್ ಮೈಂಡ್ಗೆ ಹೋಗಿಲ್ಲ, ನನ್ನ ಹತ್ರ ಸ್ವಲ್ಪ ಇದೆ ಕೊಡ್ತೀನಿ, ಇಂಥ ದಿನ ರಿಟರ್ನ್ ಕೊಡಪ್ಪ ಅಂತ ಕೇಳ್ತಾನೆ. ಅವನು ಹರ್ಷವುಳ್ಳ ಹೃದಯ ಉಳ್ಳವನು ಅವನು. ಹಾಗೆ ನಮ್ಮ ಈ ಮನಸ್ಸನ್ನು ಯಾವಾಗಲೂ ನಾವು ದೇವ್ರು ಕೊಟ್ಟಂಥ ಮನಸ್ಸು, ಅದನ್ನು ಯಾಕೆ ಸಪ್ಪೆ ಇಟ್ಕೊಳ್ಳೋದು, ಡಿಪ್ರೆಷನ್ಗೆ ತಳ್ಳೋದು, ಕತ್ಲೆ ಗುಂಡಿಗೆ ತಳ್ಳೋದು? ನೋ. ಅತ್ಯುತ್ತಮ ರೆಫರೆನ್ಸ್ ಏನು? ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 22ನೇ ವಚನ. ಇದನ್ನ ಎಲ್ಲರೂ ಫಾಲೋ ಮಾಡಬೇಕು. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 22ನೇ ವಚನ. ಹರ್ಷ ಹೃದಯವು ಒಳ್ಳೆಯ ಔಷಧ. ಯಾವುದು? ಎಲ್ಲಿ ಅಂತ ಔಷಧ? ಹರ್ಷವುಳ್ಳ ಹೃದಯನೇ ನಮಗೆ ಔಷಧ. ನಮ್ಮ ಬಾಡಿನಲ್ಲಿ ಸುಮಾರು ಸಲ ಹೇಳ್ತಾ ಇರ್ತೀವಲ್ಲ, ನಮ್ಮ ಬಾಡಿನ ನಡೆಸ್ತಾ ಇರೋದು, ಮಾತಾಡ್ಸ್ತಾ ಇರೋದು, ಓಡಾಡಿಸ್ತಾ ಇರೋದು ಎಲ್ಲ ನಮ್ಮ ಬಾಡಿನಲ್ಲಿರ್ತಕ್ಕಂಥ ರಕ್ತ ಕಣಗಳು, ಸೆಲ್ಸ್ ಅಂತ ಕರಿತೀವಿ. ಕೋಟಿ ಸೆಲ್ಸ್ ಇರುತ್ತೆ. ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ. ಈ ಸೆಲ್ಸೇ ನಾವು ತಿನ್ನೋಂಥ ಆಹಾರನ ತಗೊಳ್ಳೋದು. ಆ ಸೆಲ್ಸಿಂದನೇ ನಾವು ಓಡಾಡೋದು, ಮಾತಾಡೋದು. ಸೊ ನಾವು ಮಾತಾಡೋಂಥ ಮಾತು ಹರ್ಷವುಳ್ಳವಾಗಿದ್ದರೆ, ನಗು ಇದ್ದರೆ ಮುಖದಲ್ಲಿ, ನಗು ಅಂದರೆ ಹಾಸ್ಯ ಮಾಡಿ ನಗೋದಲ್ಲ. ಡ್ಯಾಡಿ ಹೇಳ್ತಿರ್ತಾರೆ ಗೊತ್ತಾ, ನೀನು ಜೋಕ್ ಚೆಯ್ಯನು, ಜೋಕ್ ಮಾಡಿ ನಗೋದಲ್ಲ. ಮಂದಹಾಸ ಅಂತಾರೆ ಗೊತ್ತಾ ಕನ್ನಡದಲ್ಲಿ, ಇಂಗ್ಲೀಷ್ ಅಂತಾರೆ ಲೈಟ್ ಹಾರ್ಟೆಡ. ಮಂದಹಾಸ ನಗು. ನಗು ಮುಖದಲ್ಲಿ ಕಾಣಬೇಕು ಅಷ್ಟೇ, ಅಲ್ಲಿ ಬಿಟ್ಟು ನಕ್ಕಿದ್ರೆ ನಗು ಅಂತಲ್ಲ. ಮಗುಳ್ನಗೆ, ಮಂದಹಾಸ, ಆ ರೀತಿ ನಗು ಯಾವಾಗಲೂ ಇರಬೇಕು. ಇದ್ರೆ ಬಾಡಿ ಒಳಗಡೆ ಇರ್ತಕ್ಕಂಥ ಸೆಲ್ಸ್ ಕೂಡ ನಗುನಗ್ತಾ ಆಕ್ಟಿವ್ ಆಗಿರುತ್ತೆ. ನೀವು ಸ್ವಲ್ಪ ಮನಸ್ಸನ್ನ ಬೇರೆ ತರ ಮಾಡ್ಕೊಂಡ್ರೆ ಸೆಲ್ಸ್ಗೆ ರೋಗ ಅಟ್ಯಾಕ್ ಆಗುತ್ತೆ. ಸೊ ಸೆಲ್ಸ್ಗೆ, ಬಾಡಿ ಸೆಲ್ಸ್ಗೆ ಬರೋ ರೋಗ ಎಲ್ಲಾನು ನಮ್ಮ ಕೈಯಲ್ಲೇ ಇದೆ. ಹರ್ಷವುಳ್ಳ ಹೃದಯವೇ ನಮಗೆ ಔಷಧ. ಹಾಗಾಗಿ ನೆಕ್ಸ್ಟ್ ಮಾತು ನೋಡಿ, ಕುಗ್ಗಿದ ಮನದಿಂದ ಒಣಮೈ. ಕುಗ್ಗಿದ ಮನಸ್ಸು. ಯೋಬನಿಗೆ ಹಂಗೆ ಆಗೋಯ್ತು, ಮನಸ್ಸು ಕುಗ್ಗೋಯ್ತು. ಆದ್ರೆ ಅವನು ಮನಸ್ಸನ್ನು ದೃಢವಾಗಿ ಇಟ್ಕೊಂಡ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು, ಎಷ್ಟು ಹೀಯಾಳಿಸಿದ್ರು, ಹೆಂಡತಿ ಹೀಯಾಳಿಸಿದ್ಲು. ಕೊನೆಗೆ ಅವನು ಫೈಟ್ ಮಾಡ್ದ ಕೊನೆಗೆ ತಂದೆಯಾದ ದೇವ್ರ ಜೊತೆ ಕೂಡ ಫೈಟ್ ಮಾಡ್ದ. 38ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ದೃಢವಾದ ಮನಸ್ಸು, ನಾನು ತಪ್ಪು ಮಾಡಿಲ್ಲ ದೇವರೇ, ನನಗೆ ಯಾಕೆ ನೀನು ಈ ಥರ ಶೋಧನೆ ಮಾಡ್ತಾ ಇದೀಯ ಸೈತಾನ್ ಮೂಲಕ ಅಂತ ಆ ದೃಢತೆ ಇತ್ತು. ಆ ದೃಢವಾದ ಮನಸ್ಸಿದ್ದಾಗನೇ ನೀವು ಹರ್ಷವುಳ್ಳ ಹೃದಯವರಾಗಿ ಓಡಾಡ್ತಾ ಇರ್ತೀರ. ಸೆಮಿನಾರಲ್ಲಿ ಯಾರಾದರೂ ಏನಾದರೂ ಫೋನಲ್ಲಿ ಮಾತಾಡಿದ್ರೆ ಮಾತಲ್ಲಿ ದುಡ್ಡು ಜೋಬಲ್ಲಿ ಇರುತ್ತೋ ಇಲ್ವೋ, ನಿಮ್ಮ ಪಾದದಲ್ಲಿ ಏನಿರುತ್ತೆ ಗೊತ್ತಾ? ಚಕ್ರ ಅಂತಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀರ. ಹರ್ಷವುಳ್ಳ ಹೃದಯ. ಜೋಬಲ್ಲಿ ಕಾಸು ಇಲ್ಲ, ನೋಡಪ್ಪ ಹೆಂಗೆ ಓಡಾಡ್ತಿದ್ದಾನೆ ಅಂತಾರೆ. ಅದು ಚಾರ್ಮ್ ಅಂತಾರೆ, ಅದು ಆಕ್ಟಿವ್ನೆಸ್. ಸೊ ಒಬ್ಬ ಕ್ರೈಸ್ತನು ಹಾಗೆ ಇರಬೇಕು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪಾಠ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮನಸ್ಸನ್ನ ನಾವು ಹೇಗೆ ದೃಢತೆಯ ಉಳ್ಳವರಾಗಿ ಇಟ್ಕೊಬೇಕು, ಗಟ್ಟಿಯಾಗಿ. ಕುಗ್ಗೋ ಮನಸ್ಸು ಕುಗ್ಗುತ್ತೆ, ಕುಗ್ಗಕ್ಕೆ ನಾವು ಬಿಡಬಾರ್ದು. ಅದಕ್ಕೆ ಸಹಾಯನೇ ಈ ವಾಕ್ಯ, ಈ ಮಾತು. ಒಂದೊಂದು ಪತ್ರಿಕೆಯನ್ನು ನಮಗೆ ಧೈರ್ಯ ಕೊಡುವಂಥ ಮಾತುಗಳು ಇವೆಲ್ಲ. ನೀವು ತಿಮೋತಿ ಬರೆದ ಪತ್ರಿಕೆ
ಓದಿದ್ರು ಅಷ್ಟೇ, ಫುಲ್ ಎನರ್ಜಿ ಬರುತ್ತೆ ನಮಗೆ. ಹಾಗಾಗಿ ಎಲ್ಲರೂ ಕಷ್ಟಪಟ್ಟಿರೋರೆ ದೇವಗ್ರಂಥದಲ್ಲಿ, ಯಾರು ಲಕ್ಸುರಿ ಲೈಫ್ ಇಲ್ಲ. ಲಕ್ಸುರಿ ಲೈಫ್ ಇದ್ದವರು ಕೂಡ ಕೊನೆ ಕಾಲದಲ್ಲಿ ಕಷ್ಟಪಟ್ಟವ್ರೆ ಅಲ್ವಾ. ಹಾಗಾಗಿ ನಾವು ಕೂಡ ಅದೇ ರೀತಿ ಕಷ್ಟಪಡೋಣ, ಆ ಕಷ್ಟದಲ್ಲೇ ಹರ್ಷವುಳ್ಳ ಹೃದಯರಾಗಿರೋಣ. ಒಂದು ಮಾತಿದೆ ಗೊತ್ತಾ, ಯಾವುದೋ ಒಬ್ಬ ವ್ಯಕ್ತಿ ಅನಿಸುತ್ತೆ ಗೊತ್ತಿಲ್ಲ, ಇನ್ನೇ ಬಾವಿಯಲ್ಲಿ ಬಿದ್ದುಬಿಡ್ತಾನೆ ಅಪ್ಪಿತಪ್ಪಿ ಜಾರಿ. ಬಾವಿ ಹತ್ತತ್ರ 100-150 ಅಡಿ ಇರುತ್ತೆ, ನಿಮ್ಗೆ ಗೊತ್ತು ಅವನಿಗೆ, ಬಿದ್ದುಬಿಟ್ಟೆ ಇನ್ನು ಸಾಯ್ತಾ ಇದ್ದೀನಿ ಅಂತ. ಬೀಳೋ ಟೈಮಲ್ಲಿ ಜೇನುಗೂಡು ಕಟ್ಟಿರುತ್ತಂತಲ್ಲಿ ಸೈಡಲ್ಲಿ, ಬಾವಿ ಸೈಡಲ್ಲಿ ಎಲ್ಲ ಒಂದು ಕೊಂಬೆಗೆ. ಹೆಂಗಿದ್ರು ಕೆಳಗೆ ಬಿದ್ದೋಗ್ತಾ ಇದ್ದೀನಿ, ಕ್ಷಣ ಸತ್ತೋಗ್ತೀನಿ, ಜೇನಾದ್ರು ಸ್ವಲ್ಪ ತಿನ್ನೋಣ ಅಂತ ಬೀಳೋ ಟೈಮಲ್ಲಿ ಆ ಜೇನು ಕೈ ಹಾಕಿ ಬಾಯಲ್ಲಿ ಹಾಕೊಂಡು ಬಿಸತ್ತೋಗ್ತಾನೆ. ಅಂದ್ರೆ ಏನಕ್ಕೆ ಮಾತು ಹೇಳ್ತೀನಿ ಅಂದ್ರೆ, ಸಾಯೋ ಮೂಮೆಂಟಲ್ಲಿ ಕೂಡ ಅವನ ಹೃದಯ ಆ ಥರ ಇತ್ತು, ಹರ್ಷವುಳ್ಳ ಹೃದಯ ಆಯ್ತು. ಸಾಯ್ತೀನಿ ಗೊತ್ತು, ಬಿದ್ದೇ ಬಿಟ್ಟ, ಇನ್ನು 150 ಅಡಿ ಟ್ರಾವೆಲ್ ಮಾಡ್ಬೇಕಲ್ಲ, ಟಕ್ಕಂತ ಅಲ್ಲಿತ್ತು, ಕೈ ಹಾಕಿ ಬಾಯಲ್ಲಿ ಹಾಕೊಂಡು ಟೇಸ್ಟ್ ಮಾಡ್ದ, ಕೆಳಗೆ ಬಿಸತ್ತ. ಅಂದ್ರೆ ಆ ರೀತಿ ಸಾವು ಬರ್ತಾರೋ ಅಂತ ಗೊತ್ತಿದ್ರು ನಮ್ಮ ಹೃದಯ ಆಗಿರ್ಬೇಕು ಹರ್ಷ. ಹೃದಯಕ್ಕೆ ಅವನಿಗೆ ಹರ್ಷ ಆಯ್ತು ತಾನೆ, ಆ ಸ್ವೀಟ್ ಹೋಗಿದ ತಕ್ಷಣ ಆ ಭಾವನೆ ನಮ್ಮಲ್ಲಿರ್ಬೇಕು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರರೇ, ಏನೇ ಆಗಲಿ ಧೈರ್ಯವಾಗಿರಿ, ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿ. ಎರಡೇ ಮಾತು, ತಪ್ಪು ಮಾಡಿದರೆ ಕ್ಷಮೆ ಕೇಳಿ, ಅವನು ತಪ್ಪು ಮಾಡಿದರೆ ಕ್ಷಮೆ ಕೇಳಿಸಿ. ಸುಮ್ಮನೆ ಅಂತೂ ಇರಬೇಡಿ, ಸುಮ್ಮನೆ ಇದ್ರೆ ಕ್ರೈಸ್ತರಲ್ಲ. ಇದಿಷ್ಟು ಹೇಳ್ತಾ ನಾನು ಈ ಪಾಠನ ಮುಗಿಸ್ತೀನಿ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆಲ್ಲ ಮಹಿಮೆಯು ಘನತೆಯು ಸ್ತೋತ್ರವು ಸಲ್ಲಲಿದೇವ. ಈ ಒಂದು ಶುಭ ವೇಳೆಯಲ್ಲಿ ತಂದೆ, ನಮ್ಮನ್ನೆಲ್ಲ ಒಂದೇ ಕುಟುಂಬವಾಗಿ ಸೇರಿಸಿ ನಿಮ್ಮ ಈ ಅಮೂಲ್ಯವಾದ ವಾಕ್ಯವನ್ನು ನಾವು ಕೇಳಿ ಗ್ರಹಿಸುವಂತೆ ಮಾಡಿಕೊಟ್ಟಂತೆ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ವಾಕ್ಯವನ್ನು ಹೇಳಲು ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಇಲ್ಲಿ ನೆರೆದಿರುವಂಥ ಒಂದೊಂದು ಕುಟುಂಬವನ್ನು ಆಶೀರ್ವದಿಸಿ ತಂದೆ. ನಿಮ್ಮ ವಾಕ್ಯಕ್ಕಾಗಿ ಹಂಬಲಿಸಿ ಎಷ್ಟೋ ದೂರದ ಪ್ರಾಂತ್ಯದಿಂದ ಬಂದು ತಂದೆ, ಕುಟುಂಬಕ್ಕೋಸ್ಕರ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕೋಸ್ಕರ ನಿಮ್ಮ ವಾಕ್ಯಕ್ಕೋಸ್ಕರ ಪರಿತಪಿಸಿ ಇಲ್ಲಿವರೆಗೂ ಬಂದು ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಂಡು ನಿಮ್ಮ ವಾಕ್ಯವನ್ನು ಕೇಳಿರುವಂಥ ಈ ಒಂದು ಸಹೋದರರಿಗೆ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ತಂದೆ. ಯಾವುದೇ ಸಂದರ್ಭದಲ್ಲೂ, ಯಾವುದೇ ಕಾರಣಕ್ಕೂ, ಯಾವುದೇ ವಿಷಯದಲ್ಲೂ ತಮ್ಮ ತಮ್ಮ ಮನಸ್ಸುಗಳನ್ನ ಗಟ್ಟಿ ಮಾಡಿಕೊಂಡು ಧೃತಿಗೆಡದೆ ಆ ಮನಸ್ಸೆಂಬ ಆಯುಧವನ್ನು ನಾವು ಧರಿಸಿಕೊಂಡು ಬಾಳುವವರಾಗಿ ನಮ್ಮೆಲ್ಲರ ಹೃದಯಗಳನ್ನು ಪ್ರೇರೇಪಿಸಿ ತಂದೆ. ಒಂದೊಂದು ಅಮೂಲ್ಯವಾದ ಮಾತುಗಳನ್ನು ತಂದೆ ನಾವು ನಮ್ಮ ಹೃದಯವೆಂಬ ಹಲಗೆಗಳ ಮೇಲೆ ಬರೆದುಕೊಂಡು ನಿಮ್ಮ ಅಮೂಲ್ಯವಾದ ಆ ಮಾತನ್ನು ನಾವು ಓದಿ ನಿಮ್ಮ ಆಜ್ಞೆಗಳಿಗೆ ನಾವು ತಲೆಬಾಗಿ ಅದನ್ನು ಅನುಸರಿಸಿ ಆ ಕ್ರಿಸ್ತನ ಮನಸ್ಸನ್ನು ನಾವು ಹೊಂದಿಕೊಂಡು ಬಾಳುವಂತೆ, ಯಾವುದೇ ವೇಳೆಯಲ್ಲೂ ಯಾವುದೇ ಸಂದರ್ಭದಲ್ಲೂ ಆ ಮಾತನ್ನು ನಾವು ಬಿಡದೆ ಆ ವಾಕ್ಯವೆಂಬ ಜಲ ಸ್ನಾನದಲ್ಲಿ ನಾವು ಶುದ್ಧಿ ಮಾಡಿಕೊಂಡು ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಂಡು ಸಹೋದರ ಪ್ರೇಮದಿಂದ, ಪ್ರೀತಿಯಿಂದ, ಸಹವಾಸದಿಂದ ನಿಮ್ಮ ಕೆಲಸವನ್ನು ನಾವು ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ತಂದೆ. ಮುಂಬರುವ ಎಲ್ಲ ಸೆಮಿನಾರ್ಗಳಲ್ಲೂ ತಂದೆ ನಿಮ್ಮ ವಾಕ್ಯವನ್ನು ಸಾರುವಂತೆ ನಮಗೆ ಅವಕಾಶ ಕೊಡಿ. ಎಲ್ಲ ವೇಳೆಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ನಮಗೆ ಬೇಕಾದಂಥ ಅನುಕೂಲತೆಗಳನ್ನು ದಯಪಾಲಿಸಿ ಎಂದು ಈ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಬೇಡಿ ಹೊಂದಿ ನಿಮಗೆ ಸಮರ್ಪಿಸುತ್ತಿದ್ದೇವೆ ತಂದೆ. ಆಮೇನ್. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.